ಏನಕ್ಕೆ ಏನಂತ ಹೇಳಿದ್ರೆ 3 ಹೊತ್ತು ಊಟ ಆಗ್ತಿರೋದು ಹೆಚ್ಚು ನನಗೆ. ಸೊ ಅದಕ್ಕೆ ಯಾರು ಬೇಕು ಅಂತ ಕೇಳಲ್ಲ ಅಂತ ಗೊತ್ತು. ಬೈ ಚಾನ್ಸ್ ಏನಾದರೂ ಯಾರಾದರೂ ರೆಸಿಪಿ ಹೇಳಿ ಅಂತ ಹೇಳಿದ್ರೆ ನನಗೆ ಗೊತ್ತೈತಿ, ನನಗೆ ಗೊತ್ತೈತಿ, ಯಾಕೆ ಯಾರು ನನಗೆ ಕೇಳಲ್ಲ ಅಂತ ಗೊತ್ತು. ಬೈ ಚಾನ್ಸ್ ಒಬ್ಬರಾದರೂ ರೆಸಿಪಿ ಹೇಳಿ ಅಂತ ಹೇಳಿದ್ರೆ ನೆಕ್ಸ್ಟ್ ಯಾವಾಗಾದರೂ ವ್ಲಾಗ್ ಮಾಡ್ತಾನೆ ಅಂತ ಗೊತ್ತಿಲ್ಲ ಅವ್ರಿಗೆ, ಅದಕ್ಕೆ ಬೈತವ್ರು. ಮಮ್ಮಿ ನೋಡಿ ಬಾ ನೀನೇ ಮಾಡಿಬಿಡು ಗೈಸ್. ಏನಂದರೆ ನಮ್ಮ ಮನೇಲಿರೋ ಅತ್ತೆ ಸೊಸೆ ಥರ ಯಾರ ಮನೇಲಿಲ್ಲ ಗೈಸ್. ಒಂದಿನ ಜಗಳಾಡ್ತಾರೆ, ಅದನ್ನು ಚೆನ್ನಾಗೈತಾರೆ. ಬಟ್ ಇಂಥ ಅತ್ತೆ ಸೊಸೆ ನಾನು ಎಲ್ಲೂ ನೋಡಿ ಇಲ್ಲ. ಬಟ್ ಎಲ್ಲ ಇಲ್ಲೇನೋ ಉಲ್ಟಾ ಅಂತಂದರೆ ಸ್ವಲ್ಪ ಗಂಡನೇ ತುಂಬ ಕೋಪಿಷ್ಟ, ಬಟ್ ಅತ್ತೆ ಅಂತೂ ಫುಲ್ ಸಾಫ್ಟು. ಬಟ್ ಈ ಥರ ಅತ್ತೆ ಸಿಕ್ಬಿಟ್ರೆ ನಾವು ಹೊಡೆದಿಯಾರು ಸರಿ ಮಾಡ್ಕೊಬಿಡ್ಬೋದು. ಗುಡ್ ಆಫ್ಟರ್ನೂನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಗೈಸ್, ಇವತ್ತು ನಾನು ಅಡುಗೆ ಮನೆ ಡಿಪಾರ್ಟ್ಮೆಂಟಿಗೆ ಬಂದಿದ್ದೀನಿ. ಯಾಕೆಂದರೆ ತುಂಬ ದಿನ ಆಗಿತ್ತು ಅಂತಲ್ಲ, ಬಟ್ ನಾನು ಅಡುಗೆನೇ ಮಾಡಲ್ಲ ಗೈಸ್. ಇವಾಗ ನಾನು ಮನೇಲಿ ಅದಕ್ಕೆ ಎಕ್ಸಾಮ್ ಎಲ್ಲ ಕಂಪ್ಲೀಟ್ ಆಗಿದೆಯಲ್ಲ, ಸೊ ಜಾಬ್ ಎಲ್ಲ ಹೊರಗಡೆ ಹುಡುಕ್ತಾ ಇದ್ದೀನಿ. ಬಟ್ ಎಲ್ಲೂ 2 ಮಂತ್ಸ್ಗೆ ಸಿಗ್ತಾನೆ ಇಲ್ಲ. ಸೊ ಅದಕ್ಕೆ ಅಂತೇಳಿ ಅಡುಗೆ ಮನೆ ಡಿಪಾರ್ಟ್ಮೆಂಟ್ ತೊಗೊಂಡಿದ್ದೀನಿ. ಬಟ್ ಇಲ್ಲಿ ಹೆಂಗೆ ಅಂತಂದರೆ ಅಡುಗೆ ಮಾಡಬೇಕಷ್ಟೇ, ಬಟ್ ಸ್ಯಾಲ್ರಿ ಗಿಲ್ರಿ ಎಲ್ಲ ಏನಿಲ್ಲ. ಏನಕ್ಕೆ ಏನಂತ ಹೇಳಿದ್ರೆ 3 ಹೊತ್ತು ಊಟ ಆಗ್ತಿರೋದು ಹೆಚ್ಚು ನನಗೆ. ಸೊ ಅದಕ್ಕೆ, ಯಾಕೆಂದರೆ ನಮ್ಮಪ್ಪ ವ್ಲಾಗ್ ನೋಡ್ಬಿಟ್ಟು ಇವಳು ಹಿಂಗೆ ಅಂತ ಅಂದ್ಕೊಬಿಟ್ಟು ಅದಕ್ಕೆ ಬೇಡ ಅವ್ರು 3 ಹೊತ್ತು ಊಟ ಹಾಕೋದೇ ಸಾಕು, ನನಗೆ ಸ್ಯಾಲ್ರಿ ಏನು ಕೊಡೋದು ಬೇಡ, ಮುಂದೆ ನಾನೇ ಕೆಲಸಕ್ಕೆ ಹೋಗಿ ಅದನ್ನೆಲ್ಲ ರಿಕವರಿ ಮಾಡ್ಕೊತೀನಿ. ಸೊ ಇವಾಗ ಅಂದರೆ ನಮ್ಮ ಚಿಕ್ಕಮ್ಮ ಅವರು ಬೇಳೆ ಸಾಂಬಾರು ಚೆನ್ನಾಗಿ ಮಾಡ್ತಾರೆ. ಅವರು ಮತ್ತು ನನ್ನ ದೊಡ್ಡಕ್ಕ ಇಬ್ಬರು ಬೇಳೆ ಸಾಂಬಾರು ಕಥಾ ಮಾಡ್ತಾರೆ ಗೈಸ್. ಆ ಟೇಸ್ಟ್ ಅಂತೂ ಎಲ್ಲೂ ಬರಲ್ಲ, ಎಷ್ಟು ಚೆನ್ನಾಗಿರುತ್ತೆ ಅಂದರೆ. ಈಗ ಮೇ ಬಿ ಒಂದು 2 ವೀಕ್ಸ್ ಆಯ್ತು, ಇಲ್ಲ 1 ವೀಕ್ ಮೇಲೆ ಆಯಿತು, ನಮ್ಮ ಚಿಕ್ಕಮ್ಮ ಬಂದಿದ್ರು ಮನೆಗೆ. ಅವ್ರು ಬೇಳೆ ಸಾಂಬಾರು ಅವ್ರ ಕೈಲೇ ಮಧ್ಯಾಹ್ನ ಮಾಡಿಸಿದ್ದೆ. ಮಧ್ಯಾಹ್ನ ಮಾಡಿಸಿ 3 ಗಂಟೆಲಿ ತಿಂತೀನಿ ಗೈಸ್ ಊಟನ. ಅದಕ್ಕೆ ಸೊ ಇವತ್ತು ನಾನು ಆಂಟಿ ಮಾಡಿತ್ತಲ್ಲ, ಅದನ್ನು ನಾನು ಟ್ರೈ ಮಾಡೋಣ ಅಂತೇಳಿ ಟ್ರೈ ಮಾಡ್ತಾಯಿದ್ದೀನಿ. ನೆನ್ನೆ ಅನು ಬಂದಿದ್ದು, ಬಟ್ ವ್ಲಾಗ್ ಮಾಡಿದ್ದೆ, ಬಟ್ ಅರ್ಧಕ್ಕೆ ಮಾಡಿದ್ದು, ಬಟ್ ಫುಲ್ಲು ಟಯರ್ಡ್ ಆಗಿಬಿಟ್ಟಿದ್ದೆ ನಾನು. ಸೊ ಅದಕ್ಕೆ ಅಂತೇಳಿ ಬ್ಲಾಗ್ ನೆಕ್ಸ್ಟ್ ಕಂಟಿನ್ಯೂ ಮಾಡಿಲ್ಲ. ಅಯ್ಯೋ ಬೇಡ ಅಂತೇಳಿ ನನಗೆ ಬಾತ್ ಮಾಡಿದ್ದೆ ಗೈಸ್ ಫಸ್ಟ್ ಟೈಮ್. ಅಯ್ಯೋ ನನಗೆ ಎಷ್ಟು ಖುಷಿ, ಅವಳು ಫಸ್ಟ್ ಟೈಮ್ ತಿಂದ್ಬಿಟ್ಟು ಚೆನ್ನಾಗೈತೆ ಅಂದರು. ನಮ್ಮ ಮಮ್ಮಿ ಮನೆಯೆಲ್ಲ ಚೆನ್ನಾಗೈತೆ ಅಂದರು. ಬಟ್ ನಾನು ದೊಡ್ಡಕ್ಕನ ಹತ್ರ ಹೇಳ್ಸ್ಕೊಂಡು ಮಾಡಿದ್ದೆ ಬಾತ್ನ. ಬಟ್ ಸಖತ್ತಾಗಿ ಬಂದಿತ್ತು, ಉಪ್ಪು ಆಗಿಲ್ಲ ಸೊಪ್ಪಿನೂ ಆಗಿಲ್ಲ, ಸಖತ್ತಾಗಿತ್ತು ಗೈಸ್ ಬಾತ್ ಮಾತ್ರ. ಅದಕ್ಕೆ ಇವಾಗ ಹೊರಗಡೆ ಕೆಲ್ಸಕ್ಕೆ ಹೋಯ್ತಲ್ಲ ಅಲ್ವಾ, ಸೊ ಅದಕ್ಕೆ ಮನೇಲೆ ಕುಕಿಂಗ್ ಡಿಪಾರ್ಟ್ಮೆಂಟ್ ನಾನೇ ತಗೊಂಡಿದ್ದೀನಿ. ಬಟ್ ಮಾರ್ನಿಂಗೆಲ್ಲ ಅಕ್ಕನೇ ಮಾಡ್ಕೊತಾಳೆ, ನಾನು ಮಧ್ಯಾಹ್ನ ಮಾತ್ರ ನಮಗೆ ಮಾತ್ರ ಮಾಡ್ಕೊತೀನಿ. ಯಾಕೆಂದರೆ ನಾನು ಮಾಡೋ ತಿಂಡಿ ನಮ್ಮಪ್ಪ ತಿನ್ನಲ್ಲ. ಅದಕ್ಕೆ ಯಾಕೆಂದರೆ ನಾನು ಅಷ್ಟು ಚೆನ್ನಾಗಿ ಮಾಡಲ್ಲ ಅಂತಲ್ಲ, ಬಟ್ ನಾನು ಮಾಡ್ಕೊಡಲ್ಲ, ಅವ್ರಿಗೆ ಅಡ್ಜಸ್ಟ್ ಆಗೋಂಗೆ ನಂಗೆ ಮಾಡೋಕ್ಕೆ ಬರಲ್ಲ. ಸೊ ಅದಕ್ಕೆ ಅಂತೇಳಿ ಇವಾಗ ಮಮ್ಮಿ ಬೇಳೆ ಸಾಂಬಾರು ಮಾಡು ಅಂತಂದು ಅವಲೇ ಮಾಡು ಅಂತ ಬಿಟ್ಟು ನಾನು ರೀಲ್ಸ್ ಮಾಡ್ತಾಯಿದ್ದೆ, ಅದಕ್ಕೆ ಮಾಡಿರಲಿಲ್ಲ. ಇವಾಗ ಅದಕ್ಕೆ ಆಲ್ರೆಡಿ ಬಂದಿದ್ದೀನಿ. 2 ಈರುಳ್ಳಿ 1 ಟೊಮೆಟೊ ತೊಗೊಂಡಿದ್ದೀನಿ. ಮಧ್ಯಾಹ್ನಕ್ಕೆ ಮಾತ್ರ ನೈಟ್ ಇಲ್ಲ, ನೈಟ್ ಬೇರೆ ಮಾಡ್ತಾರೆ ನಮ್ಮ ಮನೇಲಿ. ಮಧ್ಯಾಹ್ನ ಮಾಡಿ ನೈಟ್ ತಿನ್ನಲ್ಲ, ಈ ಥರ ಇಲ್ಲ. ಆ ಟೈಮ್ಗೆ ಏನೇನು ಮಾಡ್ತಾರೆ ಅದನ್ನೇ ತಿನ್ನೋದು. ಬೆಳಗ್ಗೆದು ಮಧ್ಯಾಹ್ನಕ್ಕೆ ಈ ಥರ ಎಲ್ಲ ತಿನ್ನೋಕ್ಕಲ್ಲ. ಆ ಟೈಮ್ಗೆ ಅಲ್ಲಲ್ಲೇ ಖಾಲಿ ಆಗಿಬಿಡುತ್ತೆ. ಬಟ್ ಒಂದೊಂದು ಟೈಮಲ್ಲಿ ಮಿಕ್ಕೊಳ್ಳುತ್ತೆ. ಆ ಟೈಮಲ್ಲಿ ಏನೋ ಜಾಸ್ತಿ ಇದ್ದಾಗ ಏನೂ ಮಾಡ್ಕೊಳ್ಳಲ್ಲ, ನಾರ್ಮಲಾಗಿ ಸುಮ್ಮನೆ ಐತೆ. ಸೊ ಗಾಯ್ಸ್, ಅಡುಗೆ ಮನೆ ಈ ಥರ ಎಲ್ಲ ಐತೆ ಅಂತ ತುಂಬ ಇದು ಮಾಡ್ಕೋಬೇಡಿ. ಸೊ ಇರೋದೇ ಹಾಕಿ ಏನು ಮಾಡೋಕ್ಕಲ್ಲ. ಬಟ್ ಕ್ಲೀನ್ ಏನು ಮಾಡಿಲ್ಲ, ಯಾಕೆಂದ್ರೆ ಈಗ ಶ್ರಾವಣ ಕ್ಲೀನ್ ಮಾಡಬೇಕಲ್ಲ. ಸೊ ಅದಕ್ಕೆ ಅಂತೇಳಿ ಹಂಗಂಗೆ ಇದೆ. ನೋಡೋಣ ಬೇಳೆ ಸಾಂಬಾರು ಹೇಗೆ ಬರುತ್ತೆ. ಬಟ್ ಅಂದರೆ ಒಬ್ಬರು ಕೈ ರುಚಿ ಥರ ನಮ್ಮ ಕೈ ರುಚಿ ಬರಲ್ಲ ಅಲ್ವಾ. ನೋಡೋಣ ಹೇಗೆ ಬರುತ್ತೆ ಅಂತ ಕೇಳಿದ್ದೀನಿ. ನಮ್ಮ ಮಮ್ಮಿಗೆ ಎಲ್ಲ ಮಾಡು ಅಂತ ಹೇಳಿದ್ದೆ. ಅನ್ನ ಆಲ್ರೆಡಿ ಇದೆ ಅನ್ಕೋತೀನಿ. ಮೇ ಬಿ ಅನ್ನ ಒಬ್ರಿಗಾಗುತ್ತೆ, ಅನ್ನ ಐತೆ. ಬಟ್ ಇವಾಗ ಸಾಂಬಾರು ಮಾಡಬೇಕು. ಬೆಳಗ್ಗೆ ತಿಂಡಿ ಎಲ್ಲ ಅವಲ್ಲೇ ಆಯಿತು. ಇನ್ನೇನು ಮಾಡೋದು ಗೈಸ್, ಮನೇಲಿ ಇದನ್ನೆಲ್ಲ ಮಾಡಲೇಬೇಕು. ಬಟ್ ನಾನು ಅನು ಬಂದಿದ್ದಾಗ ವ್ಲಾಗ್ ಮಾಡೋಣ, ತುಂಬ ಫನ್ನಿಯಾಗಿ ಮಾಡೋಣ ಅಂತ ಅಂದ್ಕೊಂಡೆ. ಬಟ್ ಆ ಟೈಮಿಗೆ ಮಾಡಬೇಕು ಅನ್ಕೋತೀನಿ, ಬಟ್ ಆಗ್ತಾನೆ ಇಲ್ಲ. ಸೊ ಬಟ್ ಸಾಂಬಾರೆಲ್ಲ ಹೆಂಗೆ ಮಾಡೋದು ಅಂತ ಹೇಳಲ್ಲ ಗೈಸ್ ನಾನು, ಯಾಕೆಂದರೆ ನೀವು ತಿಳ್ಕೊಬಿಟ್ರೆ ಅದಕ್ಕೆ. ಬಟ್ ನಮ್ಮ ಆಂಟಿ ಮಾಡಿದಾಗ ನಾನು ವ್ಲಾಗ್ ಮಾಡಿದ್ದೆ, ಸಕ್ಕತ್ತಾಗಿರೋದು. ಹೆಂಗೆ ಅಂದರೆ ಒಬ್ಬರು ಕೈ ರುಚಿನೇ ಚೆನ್ನಾಗಿರುತ್ತೆ. ಬಟ್ ನಾವು ಎಷ್ಟೇ ಇದಾಗಿ ಮಾಡಿದ್ರೂ ಒಬ್ಬೊಬ್ರು ಕೈ ರುಚಿ ಇದು ಮಾಡೋಕ್ಕಲ್ಲ. ಬಟ್ ಏನೇ ಅಂತಂದು ದೇವಸ್ಥಾನದಲ್ಲಿ ಕೊಡ್ತಾರಲ್ಲ ಪ್ರಸಾದ ಅಂದರೆ ನಾವು ಮಾದೇಶ್ವರನ ಬೆಟ್ಟಕ್ಕೆ ಹೋಗಿದ್ದೋ, ಮತ್ತು ನಂಜನಗೂಡ್ಗೆ ಹೋಗಿದ್ದೋ. ಸೊ ಅಲ್ಲೆಲ್ಲ ಕೊಡ್ತಾರಲ್ಲ ಅನ್ನ ಸಾಂಬಾರು ಊಟ. ಬಟ್ ಆ ಕೈ ರುಚಿ ಎಲ್ಲೂ ಸಿಗಲ್ಲ. ಸೊ ಗೈಸ್, ಫೈನಲಿ ಅಂದರೆ ಅದೆಲ್ಲ ಬೇಳೆ ಎಲ್ಲ ಕೂಗೋಕ್ಕೆ ಅಂತ ಇಟ್ಟಿದ್ದೀನಿ. ಸೊ ನೆಕ್ಸ್ಟ್ ಒಗ್ಗರಣೆಗೆ ಹಾಕ್ಬೇಕು. ಸಾಂಬಾರು ಇದು ಕೂಗಿದ ತಕ್ಷಣ ನೆಕ್ಸ್ಟ್ ಒಗ್ಗರಣೆಗೆ ಹಾಕ್ತೀನಿ. ಅದಾದಮೇಲೆ ಸಾಂಬಾರು ಹೆಂಗೆ ಮಾಡಿದ್ದೆ ಅಂತ ಹೇಳಲ್ಲ, ಬಟ್ ರಿವ್ಯೂ ಮಾತ್ರ ತೋರಿಸ್ತೀನಿ. ನೋಡೋಣ ಸಾಂಬಾರು ಹೆಂಗೆ ಬರುತ್ತೆ. ಮೇ ಬಿ ನನ್ನ ಚೆನ್ನಾಗಿ ಬರ್ಬೋದು, ಯಾಕೆಂದರೆ ನೆನ್ನೆಯಿಂದೆಲ್ಲ ಚೆನ್ನಾಗಿ ಮಾಡ್ತಾಯಿದ್ದೀನಲ್ಲ. ಸೊ ಅದಕ್ಕೆ ಚೆನ್ನಾಗಿ ಬರ್ಬೋದು ಗೈಸ್. ಆಮೇಲೆ ಕೂಗ್ತಾಯಿದ್ದೆ. ಈಗ ಆಮೇಲೆ ಒಗ್ಗರಣೆಗೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಇದಾದ ತಕ್ಷಣ ಮಾಡೋದ್ದೀನಿ. ಕೂಗ್ತಾ ಇದೆ ಗೈಸ್. ಏನು ಗೊತ್ತಾ, ಬಟ್ ರಿವ್ಯೂ ಚೆನ್ನಾಗಿ ಬಂದೆ. ಬೇಕಾದ್ರೆ ನೆಕ್ಸ್ಟ್ ವ್ಲಾಗಲ್ಲಿ ಯಾರು ಬೇಕು ಅಂತ ಕೇಳಲ್ಲ ಅಂತ ಗೊತ್ತು. ಬೈ ಚಾನ್ಸ್ ಏನಾದರೂ ಯಾರಾದರೂ ರೆಸಿಪಿ ಹೇಳಿ ಅಂತ ಹೇಳಿದ್ರೆ ನನಗೆ ಗೊತ್ತೈತಿ, ಯಾಕೆ ಯಾರು ನನಗೆ ಕೇಳಲ್ಲ ಅಂತ ಗೊತ್ತು. ಬೈ ಚಾನ್ಸ್ ಒಬ್ಬರಾದರೂ
ರೆಸಿಪಿ ಹೇಳಿ ಅಂತ ಹೇಳಿದ್ರೆ ನೆಕ್ಸ್ಟ್ ಯಾವಾಗಾದರೂ ವ್ಲಾಗಲ್ಲಿ ಫ್ರೀ ಆದಾಗ ವ್ಲಾಗಲ್ಲಿ ಇನ್ನೊಂದ್ಸಲಿ ಮಾಡಿ ತೋರಿಸ್ತೀನಿ ಆಯಿತಾ. ಇವಾಗ ಆಲ್ರೆಡಿ ಆಲ್ಮೋಸ್ಟ್ ಎಲ್ಲ ನಗ್ತಾ ಇರ್ತಾರೆ. ಆಲ್ಮೋಸ್ಟ್ ನಾನು ಅಡುಗೆ ಮಾಡ್ತಾಯಿದ್ದೀನಿ ಅಂತ ವ್ಲಾಗ್ ನೋಡೋದೇ ಎಲ್ಲ ನಗ್ತಾರೆ, ಯಾಕೆಂದರೆ ನಾನು ಅಷ್ಟು ಅಡುಗೆ ಡಿಪಾರ್ಟ್ಮೆಂಟ್ಗೆಲ್ಲ ಬರೋಕ್ಕೆ ಹೋಗಲ್ಲ. ಸೊ ಇವಾಗ ಅಕ್ಕ ಟ್ರೈನಿಂಗ್ ಹೋಗ್ತಿದ್ದಾಳೆ, ಮನೇಲಿ ನಾನು ಒಬ್ಬಳೇ ಇದ್ದೀನಿ, ನನಗೂ ಎಲ್ಲಿ ಕೆಲಸ ಇಲ್ಲ ಅಂತ ಹೇಳಿ ಸುಮ್ಮನೆ ಅಷ್ಟೇ ಮಾಡ್ತಾಯಿದ್ದೀನಿ. ಬಟ್ ಗೈಸ್ ಏನೇ ಅಂತ ಹೇಳಿದ್ರೂ ಇವಾಗ ನಾವು ಅಡುಗೆ ತಿಂಡಿ ಏನು ಮಾಡಲ್ಲ, ಮನೇಲಿ ತಿನ್ಕೊಂಡು ಅಮ್ಮ ಮಾಡಿ ತಿನ್ಕೊಂಡು ಮಮ್ಮಿ ಅಕ್ಕ ಮಾಡಿ ತಿನ್ಕೊಂಡು ಇರ್ತೀನಲ್ವ. ಸೊ ಅದು ಒಂದೇ ಡಿಫ್ರೆಂಟು. ಬಟ್ ನಾವು ಮಾಡ್ಕೊಂಡು ತಿನ್ನೋದು ಡಿಫ್ರೆಂಟ್. ನಮ್ಗೆ ಎಷ್ಟು ಖುಷಿ ಆಗುತ್ತೋ ಬಿಡುತ್ತೋ ಗೊತ್ತಿಲ್ಲ. ಬಟ್ ನಮ್ಮ ಮಮ್ಮಿಗೆ ಮಾತ್ರ ನಾನು ಏನಾದರೂ ಅಡುಗೆ ಮಾಡ್ತೀನಿ, ಮಮ್ಮಿ ನಾನು ಹಂಗಂದು ಬಂದು ಮಮ್ಮಿ ಅಡುಗೆ ಮಾಡ್ತೀನಿ ಮಮ್ಮಿ ಅಂತ ಹೇಳಿದ್ರೆ ಫುಲ್ ಖುಷಿ ಮಮ್ಮಿಗೆ. ಇವಾಗಲ್ಲ 2 ವರ್ಷದ ಹಿಂದೆ ಒಂದ್ಸಲಿ ಸುಮ್ಮನೆ ಅಷ್ಟೇ, ನಾನು ಸೆಕೆಂಡ್ ಪಿ ಇದ್ದೆ ಅನ್ಕೋತೀನಿ, ಮಮ್ಮಿ ರಜಾ ಇತ್ತು ಮನೇಲಿದ್ದೆ, ಮಮ್ಮಿ ಹಾಸ್ಪಿಟಲ್ಗೆ ಹೋಗಿತ್ತು. ಆವಾಗ ಮಮ್ಮಿ ವರ್ಷಕ್ಕೆ ಬಾತ್ ಮಾಡಿದ್ದು ಯೂಟ್ಯೂಬಲ್ಲಿ ನೋಡ್ಕೊಂಡು ನಾನೇ ಬಾತ್ ಮಾಡಿದೆ. ಮಮ್ಮಿ ಅದು ಎಷ್ಟು ಖುಷಿ ಪಡ್ಕೊಂಡು ತಿಂತು ಅಂದರೆ ಮಮ್ಮಿ ಅದೊಂದು ಬಾತ್ ಮಾಡಿರೋದಕ್ಕೆ ಎಲ್ಲರಿಗೂ ಫೋನ್ ಹಾಕಿ ಹಿಂಗೆ ಬಾತ್ ಮಾಡೋಳೆ ಅಂತ ಹೇಳಿದ್ದು. ನನಗೆ ಒಂಥರ ಖುಷಿ. ಬಟ್ ಅದು ಚೆನ್ನಾಗಿತ್ತು ಅವತ್ತು, ಅವಾಗ ಮಾಡಿದ್ದಾಗ 2 ವರ್ಷದಿಂದ. ಬಟ್ ಅದಾದಮೇಲೆ ಫಸ್ಟ್ ಟೈಮನ್ನೇ ನೆನ್ನೆ ಬಾತ್ ಮಾಡಿದ್ದು. ನೆನ್ನೆ ವರ್ಷನೇ ಫುಲ್ ಖುಷಿ. ನಮ್ಮ ಅಕ್ಕಂದಿರೆಲ್ಲ ಕಾಲ್ ಮಾಡಿ ಕೇಳ್ತಾರೆ, ಬಾತ್ ಮಾಡಿದ್ದೀವಿ ಚೆನ್ನಾಗಿ ಮಾಡ್ದಂತೆ ಅಂತ. ನನಗೆ ಒಂಥರ ಖುಷಿ. ನಿಜ ನಾವು ಮಾಡೋದನ್ನು ನಮ್ಮ ಅಪ್ಪಂಗೆ ಗೊತ್ತಿಲ್ಲ ನಾನು ಅಡುಗೆ ತಿಂಡಿ ಎಲ್ಲ ಮಾಡೋದಕ್ಕೆ, ನಾನು ಏನು ಮಾಡಲ್ಲ ಅಷ್ಟು ಅಡುಗೆ ತಿಂಡಿ ಎಲ್ಲ. ನಮ್ಮ ಮಮ್ಮಿ ನಿನ್ನೆ ಮಾಡಿರೋದು ನೋಡಿ ಕಸಿನ್ಸ್ಗೆಲ್ಲ ಕಾಲ್ ಮಾಡಿ, ಅವಳು ಬೆಳಗ್ಗೆ ಬಾತ್ ಮಾಡಿದ್ಲು, ಚೆನ್ನಾಗಿ ಮಾಡಿದ್ಲು ಅವರೆಲ್ಲ ನಾನು ಕಾಲ್ ಮಾಡಿ ಅಡುಗೆ ಮಾಡಿದ್ದೆ ಅಂತೀನಿ, ಇನ್ನೊಬ್ರಿಗೆ ಚೆನ್ನಾಗಿ ಮಾಡಿದ್ದೆ ಅಂತಂದರೆ ನನಗೆ ಒಂದು ಕಡೆ ನಗಬೇಕು, ಇಲ್ಲದೆ ಖುಷಿ ಒಂಥರ ಹೆಂಗೆ ಒಂಥರ ಕಾಮಿಡಿಯಾಗಿರುತ್ತಲ್ಲ. ಸೊ ಆ ಟೈಮಲ್ಲಿ ನನಗೆ ಏನಾದ್ರು ಹೇಳ್ಬೇಕು ಅಂತ ಗೊತ್ತೆ, ಸುಮ್ಮನೆ ನಾನೇ ಇವಾಗ ಅಡುಗೆ ಮಾಡಲಿ, ನಂಗೆ ಅಡುಗೆ ಏನೋ ಬರೋದು ಕಣ ಅಂತ ಹೇಳ್ಬಿಟ್ಟು ನಾನೇ ಸುಮ್ಮನೆ ಆಯ್ತೀನಿ. ಸೊ ಕೈ ಹೊಲ್ಗೆ ಹೋಗ್ತಾಯಿದ್ದೆ, ಬಯ್ಯ ಕೈ ಚೆನ್ನಾಗಿರಲ್ಲ. ಕಾಯಿಸ್ಬಿಡಿ ಮಮ್ಮಿ, ನೀರು ಬರ್ತದೆ ಈಚೆಗೆ. ನಮ್ಮ ಮಮ್ಮಿ ಏನು ಹೇಳ್ತಿದ್ದೆ ಗೊತ್ತಿ, ಏನಾರು ಮಾಡು ನಿಮ್ದು ಇಷ್ಟ, ಹೆಂಗಾರು ಮಾಡಕ್ಕೆ ಹೋಗುವಂತ. ನೀರು ಜಾಸ್ತಿ ಆಯಿತು ಗೈಸ್. ನಾನು ಹೇಳ್ದೆ ಎಷ್ಟು ನೀರು ಹಾಕ್ಬೇಕು ಅಂತ, 3 ಇಲ್ಲ 4 ಲೋಟ ಹಾಕೊಂಡು, ಅದಕ್ಕೆ ನಾನು ಬರೀ 3 ಲೋಟ ನೀರು. ಅವೆಲ್ಲ ರಾಗ ಆಡ್ತಾವ್ರೆ. ನಾವು ಹೋಸಲಿ ಗೈಸ್ ನಮ್ಮ ಚಿಕ್ಕಮ್ಮ ಬಂದಿದೆ, ಇದೇ ಕುಕ್ಕರಲ್ಲಿ ಮಾಡಿ, ದೊಡ್ಡ ಕುಕ್ಕರ್ ಮಾಡಿ, ಚಿಕ್ಕ ಕುಕ್ಕರ್ ಸಾಕು ಅಂತೇಳಿ ಚಿಕ್ಕ ಕುಕ್ಕರಲ್ಲಿ ಮಾಡಿದ್ರೆ, ಇವಾಗ ಅವೆಲ್ಲ ದೊಡ್ಡ ಕುಕ್ಕರಲ್ಲಿ ಮಾಡ್ಬೇಕು ತಾನೆ ಅಂತಾಳೆ ನಮ್ಮ ಮಮ್ಮಿ ಲೂಜು. ಅವಳೇ ರಾಗ ಆಡ್ತಾಳೆ, ಬೈತಾಳೆ. ನನ್ನ ಗೈಸ್ ಕಾಲೇಜ್ ಇದ್ರೇ ಬೆಟರು. ಯಾಕೆ ಹೇಳಿ, ಕಾಲೇಜ್ಗೆ ಹೋಗ್ತೀನಿ, ಸಂಜೆ ಬರ್ತೀನಿ, ತಿಂತೀನಿ, ಉಣ್ತೀನಿ, ಫೋನ್ ನೋಡ್ತೀನಿ, ಮಾತಾಡ್ತೀನಿ, ಫೋನಲ್ಲಿ 3 ಗಾಡಿ ಮಾತಾಡ್ಬಿಟ್ಟು ರಾತ್ರಿ ನಮ್ಮಪ್ಪ ಸಂಜೆ 7 ಗಂಟೆಗೆ ಸ್ನ್ಯಾಕ್ಸ್ ಇರುತ್ತೆ, ಅದನ್ನು ತಿಂದ್ಬಿಟ್ಟು ಇನ್ನೊಂದು ರೌಂಡ್ ಫೋನ್ ನೋಡ್ಬಿಟ್ಟು ವರ್ಕ್ ಅಂತ ಏನು ಮಾಡ್ತಿರಲ್ಲ ಕಾಲೇಜಲ್ಲಿದ್ದಾಗ ಗೈಸ್. ಅವಾಗಲೇ ಬೈತಾ ಇದ್ದಾಳೆ, ಏನಂತೇಳಿ ಮಾತಾಡ್ತಾಳೆ ಫೋನ್, ಅದನ್ನು ಬ್ಲಾಗ್ ಮಾಡ್ತಾವೆ ಇದು ಗೊತ್ತಿಲ್ಲ ಅವ್ರಿಗೆ, ಅದಕ್ಕೆ ಬೈತಾವ್ರಿ. ಮಮ್ಮಿ ನೋಡಿ ಬಂದು ನೀನೇ ಮಾಡಿಬಿಡು, ಬಂದು ನೀನೇ ಸೈನ್ ಮಾಡ್ಕೊ ಮಾಡುವ, ಬತಾನೆ ವಿಜಲು. ಗೈಸ್ ಅದಕ್ಕೆ ಮನೇಲಿ ಇರಬಾರ್ದು, ರಜಾನೇ ಕೊಡಬಾರ್ದು. ರಜಾ ಕೊಟ್ಟರೆ ಇವ್ರು ಗೋಳು ಮಾಡಿದ್ರೆ ಕಷ್ಟ. ನಾನು ತಿನ್ಕೊಂಡು ಫೋನ್ ನೋಡ್ಕೊಂಡು ರೂಮಲ್ಲಿ ಮಲ್ಗೋಳೆ ಅಂತಾರೆ. ನಾನೇನಾದರೂ ಹಿಂಗೆ ಬಂದು ತಡಿ ಅಡುಗೆ ತಿಂಡಿ ಏನಾದ್ರು ಮಾಡೋಣ ಕಲಿಯೋಣ, ಈಗಿಂದ ಏನಾದ್ರು ಮದುವೆಗಿದೆ ಮಾಡಿ ಕಳಿಸ್ಬಿಡ್ತಾರೆ ಅಂತ ಬಂದು ಅಡುಗೆ ಕಲಿತ್ರೆ ಎತ್ಕೊ ಅಂತ ರಾಗ ಆಡ್ತಾರೆ. ನಾನು ಹಂಗಿದ್ರು ರಾಗ ಆಡ್ತಾರೆ, ಹಿಂಗಿದ್ರು ರಾಗ ಹೇಳ್ತಾರೆ. ಏನು ಮಾಡೋಣ, ಮನೇಲಂತೂ ಇರೋಕ್ಕೈತಲ್ಲ ಗೈಸ್. ಯಾರಾದರೂ ನಿಮ್ಗೆ ಗೊತ್ತಿರೋ ಒಂದು ಜಾಬ್ ಆದರೂ 2 ಮಂತ್ಸ್ ಹೋಗೋಕ್ಕೆ, ಮನೇಲಿ ಇರೋಕ್ಕಂತೂ ನನಗೆಲ್ಲ ಆಯ್ತಲ್ಲ. ಅದನ್ನು ಮಮ್ಮಿ ಟಾರ್ಚರ್ ಅಂತ ಇದು ತಡೆಯೋಕ್ಕೆ ಆಯ್ತಲ್ಲ ನನಗೆ. ಬೇಕಾದ್ರೆ ಹೊರಗಡೆ ಹೋಗಿ ದುಡಿದ್ಬಿಡ್ತೀನಿ. ಬಟ್ ಈ ಮನೇಲಿ ಇವೆಲ್ಲ ಮಾಡಬೇಕು ಅಂದರೆ ಆಗಲ್ಲ. ಇವ್ರ ಹತ್ರ ಬಯಸ್ಕೊಂಡ್ಬಿಡ್ಬೇಕು ಅಂದರೆ ಇದು ಆಗಲ್ಲ. ಏನು ಮಾಡೋಣ ಗೈಸ್, ನನ್ನ ಲೈಫ್ ಎಷ್ಟೋ ಚೆನ್ನಾಗಿತ್ತು. ಯಾಕೆ ಹೇಳ್ತೀವಿ, ಬೆಳಗ್ಗೆ ಯಾರು ತಿನ್ಕೊಂಡು ಅಕ್ಕ ತಿಂಡಿ ಮಾಡಲು ತಿನ್ಕೊಂಡು ಫೋನ್ ಹಿಡ್ಕೊಂಡ್ರೆ ಫೋನ್ ಮಾತಾಡೋಕ್ಕೆ ಅವನು ಇದ್ದಾಳಲ್ಲ ನನ್ನ ಜೊತೆಗೆ, ಅವಳು ನಾನು ಹಿಡ್ಕೊಂಡ್ರೆ ಬೆಳಗ್ಗೆಯಿಂದ ಮಧ್ಯಾಹ್ನ ತನಕ ಒಂದು ಟ್ರಿಪ್ ಮಾತಾಡಿರುತ್ತೆ. ಮಧ್ಯಾಹ್ನ ಅಷ್ಟೊತ್ತಿಗೆ ನಮ್ಮ ಅಕ್ಕ ಏನಾದ್ರು ಮನೇಲಿದ್ದರೆ ಏನಾದ್ರು ಬೇಡ ಇರ್ತಾರೆ, ಏನಾದ್ರು ಮಾಡೋಣ ಅಂತೇಳಿ ಮಾಡಿರ್ತಾಳೆ. ಅದನ್ನು ತಿನ್ಕೊಂಡು ಪುನಃ ಮಧ್ಯಾಹ್ನ ಮೂವಿ ನೋಡಿಕೊಂಡು ಸಾಂಗಿಂಗ್ ಕೇಳ್ಕೊಂಡು ಒಂದೊಂದು ಊಟ ಮಾಡಿ ಒಂದೊಂದು ಮಲಿಕೋತೀನಿ. ಮನೇಲಿದ್ದರೆ ಮಲಿಕೊಂಡು ಸಂಜೆ ಮೇಲೆ ಇದ್ದು ನಾರ್ಮಲ್ ಹಾಲ್ಗಿಲ್ ಕಾಯಿಸ್ಕೊಡ್ತಾಳೆ ಅವಳೇ. ಹಾಲು ಕುಡಿದ್ಬಿಟ್ಟು ಪುನಃ ನನ್ನ ರೂಮಿಂದ ಹೇಳ್ಬೇಕಂದ್ರೆ ಈಚೆನೇ ಬರಲ್ಲ. ಅದು ಮಂಚದಿಂದ ಅಂತೂ ಇಳಿಯೋದೇ ಇಲ್ಲ. ಸಂಜೆ ಮೇಲೆ ಆದರೆ ಬೋರ್ ಆಯ್ತಾಯಿದೆ ರೂಮಲ್ಲಿ. ಒಂದು ರೌಂಡ್ ನಮ್ಮ ಮನೇಲಿ ಹಿಂಗೆ ರೌಂಡ್ ಅಂದರೆ ಮನೆಯಿಂದ ಈಚೆ ಹೋಗಲ್ಲ ಗೈಸ್. 40ಕ್ಕೂ ವರಂಡ ಇಷ್ಟೇ ಒಂದು ರೌಂಡ್ ಮನೆ ಹಾಲು ರೂಮ್ಗೆ ಎಲ್ಲ ಸೇರಿ ಒಂದು ರೌಂಡ್ ಹಾಕ್ಬಿಟ್ಟು
ನೆಮ್ಮದಿ ಪೂರ 7 ಗಂಟೆಗೆ ರೂಮಿಗೆ ಸೇರ್ಕೊತೀನಿ. 7 ಗಂಟೆ 6 ಗಂಟೆಗೆ ರೂಮಿಗೆ ಸೇರ್ಕೊಬಿಡ್ತೀನಿ. ರೂಮಿಗೆ ಸೇರ್ಕೊಂಡಿನ್ನು ಈಚೆಗೆ ಬರಲ್ಲ. ನಾವಪ್ಪ ತಿಂದಿದ್ದ ತಕ್ಷಣ ನಮ್ಮ ಅಕ್ಕನೇ ತಗೊಬರ್ತಾಳೆ ರೂಮ್ಗೆ. ಅದನ್ನು ತಿಂದ್ಬಿಟ್ಟು ಫೋನ್ ನೋಡ್ತಾ ಇರ್ತೀನಿ. ಬೈ ಚಾನ್ಸ್ ಅಷ್ಟೊತ್ತಿಗೆ ನನ್ನ ಫೋನಲ್ಲಿ ನೆಟ್ಟೆಲ್ಲ ಖಾಲಿ ಆಗಿಬಿಟ್ಟಿರುತ್ತೆ. ಅವಾಗ ಹಾಟ್ಸ್ಪಾಟ್ ಕನೆಕ್ಟ್ ಮಾಡ್ಕೊತೀನಿ. ನಮ್ಮ ಅಪ್ಪ ಬಂದಿರ್ತಲ್ಲ, ನಮ್ಮ ಅಪ್ಪ ಏನಷ್ಟು ನೋಡಿರಲ್ವಲ್ಲ. ಸೊ ಅದನ್ನು ಹಾಟ್ಸ್ಪಾಟ್ ಕನೆಕ್ಟ್ ಮಾಡಿಕೊಂಡು ಅದೊಂದು ಸ್ವಲ್ಪ ಖಾಲಿ ಮಾಡಿಬಿಟ್ಟು ಕರೆಕ್ಟಾಗಿ 9 ನಮ್ಮ ಮನೇಲಿ 7 ಗಂಟೆ 7:15ಗೆಲ್ಲ ಊಟ ಅಡುಗೆ ಆಗಿರುತ್ತೆ. ನಾನು ಅಷ್ಟೊತ್ತಿಗೆ ತಿನ್ನಲ್ಲ. ಒಂದು 9:30 10 ಗಂಟೆ 10:00ವರೆಗೆ ತಿಂದ್ಬಿಟ್ಟು ಅವಾಗೊಂದು ಅರ್ಧ ಗಂಟೆ ಫೋನ್ ನೋಡ್ಬಿಟ್ಟು ಮಲಿಕೊಳ್ಳೋದು. ಸೊ ಬೆಳಗ್ಗೆಯಿಂದ ಅದೇ ರಾಗ. ಬಟ್ ಹೊರಗಡೆ ಅಂತೂ ಎಲ್ಲೋ ಐತಲ್ಲ ಗೈಸ್. ಯಾಕೆಂದರೆ ನಾವು ತುಂಬ ಪಾಪರಾಗ್ಬಿಟ್ಟಿದ್ದೀವಿ. ದುಡ್ಡಂತೂ ಖರ್ಚಿಗಂತೂ 1 ರೂಪಾಯಿನೂ ಇಲ್ಲ. ಸೊ ಅದಕ್ಕೆ ಹೊರಗಡೆ ಹೋಗೋದೇ ಬಿಟ್ಬಿಟ್ಟಿದ್ದೀವಿ. ಈಗ ಅವಲೇ ತುಂಬ ದಿನ ಅಂದರೆ ಅನು ಬರ್ಡೇ ಲಾಸ್ಟು ನಾವು ಮೇ ಬಿ ಗೈಸ್ ಅನು ಬರ್ಡೇನೇ ಲಾಸ್ಟು. ಅದಾದ್ಮೇಲೆ ನಾವು ಎಲ್ಲೂ ಹೋಗೇ ಇಲ್ಲ ಗೈಸ್. ಅವ್ನು ಇವಾಗಲೂ ಬೈತಾರೆ 200 ತಗೊಬಿಡ್ತೀನಿ ಬಾ ಹೋಗೋಣ ಇಬ್ಬರು ಹಿಂಗೆ ಅಂತ. ಸೊ ನನಗೆ ಹೊರಗಡೆ ಹೋಗೋಕ್ಕೆ ಮೂಡೇ ಇಲ್ಲ. ಸೊ ಅದಕ್ಕೆ ಅಂತೇಳಿ ಎಲ್ಲೂ ಹೋಗೇ ಇಲ್ಲ. ಮನೆಯಿಂದಂತೂ ಎಲ್ಲೂ ಹೋಯ್ತಾನೆ ಇಲ್ಲ. ಎಲ್ಲ ಕರೀತವ್ರೆ ರಜಾ ಆಯ್ತಲ್ಲ ಬಾ ಅಂತ. ಬಟ್ ಇಂಟ್ರೆಸ್ಟ್ ಇಲ್ಲ ಎಲ್ಲೂ ಹೊರಗಡೆ ಹೋಗೋಕ್ಕೆ. ಸೊ ಅದಕ್ಕೆ ಅಂತೇಳಿ ಮನೇಲಿ ಈ ಥರ ಅಡುಗೆ ಮಾಡಿ ನಮ್ಮ ಮಮ್ಮಿ ಹತ್ರ ಬೈಸ್ಕೊತವನಿ. ಏನು ಮಾಡೋಕ್ಕಲ್ಲ ಗೈಸ್, ಹೆಣ್ಮಕ್ಳು ಹಣೆ ಬರೋಣ ಇಷ್ಟು. ಈಗ ನಮ್ಮ ಮಮ್ಮಿ ನನಗೆ ಬೈತಾಳೆ, ನೆಕ್ಸ್ಟ್ ನಾನು ಸೊಸೆಗೆ ಬೈಯೋಣ ಅಂತ. ಬಟ್ ನಾನು ಮಗಳು, ಬಟ್ ಸೊಸೆ ಬರ್ತಾರಲ್ಲ ಮುಂದಕ್ಕೆ ಕರ್ಗೆಲ್ಲ ಕ್ಲಾಸ್ ತಗೊಳ್ಳೋಣ ಅಂತ. ಗೈಸ್ ನಮಗಂತೂ ಆಗಲ್ಲ. ನಮ್ಮ ಮಮ್ಮಿ ರಾಗ ಆಡ್ತಾಳೆ. ಬೇಕಾದ್ರೆ ಸುಮ್ಮನೆ ಒಂದು ರೌಂಡ್ ಹೋಗಿ ಬರ್ತೀನಿ ನೋಡಿ ಹೆಂಗೆ ಬೈತಾಳೆ. 3 ಹೊತ್ತು ಫೋನ್ ಹಿಡ್ಕೊಂಡೆ ಜೀವನ ಕಳೆದು ಬಿಡೋರಿ. ಜೀವನ ಬರೀ ಫೋನ್ ಹಿಡ್ಕೊಳ್ಳೋದು, ಮಂಚದ ಮೇಲೆ ಮನಿಕೋದು, ಫೋನ್ ನೋಡೋದು, ಮಾತಾಡೋದು, ಇಷ್ಟೇ ನಿನ್ನ ಜೀವನ ಅಷ್ಟೇ ಹೇಳೋದವ್ರು. ಗೈಸ್ ನನ್ನ ಮೇಲೆ ಕಂಪ್ಲೇಂಟ್ಗಳಂದ್ರೆ ಏನೇನು ಹೇಳ್ತಾರೆ ಗೊತ್ತಾ? ಜಾಸ್ತಿ ಫೋನಲ್ಲಿ ಮಾತಾಡ್ತಾಳೆ, ಜಾಸ್ತಿ ಫೋನ್ ನೋಡ್ತಾಳೆ, ಜಾಸ್ತಿ ಒಟ ಅಂತಾಳೆ, ಜಾಸ್ತಿ ನಮ್ಮ ತಲೆ ತಿಂತಾಳೆ, ಇಷ್ಟು ಹೇಳೋದು. ಬಿಟ್ಟರೆ ಅದು ಬೇಕು ಇದು ಬೇಕು ಅಂತ ತಿಂಡಿಗಳು ಕೇಳಿ ಮೊದಲು. ಬಟ್ ಇವಾಗ ದೊಡ್ಡೋಳಾಗಿದ್ದೀನಲ್ಲ, ಸೊ ಇಚ್ಛೆ ಹೇಳ್ದಂಗೆಲ್ಲ ಆಡಲ್ಲ. ಅದೇನಿಲ್ಲ, ಬೇಕಂದ್ರೆ ನಾನೇ ಮಾಡ್ಕೊತೀನಿಲ್ಲ ಅಂದರೆ ನಮ್ಮ ಅಪ್ಪಂಗೆ ಕಾಲ್ ಮಾಡಿ ಅಪ್ಪ ಈ ಥರ ಬೇಕು ಅಂತ ಹೇಳಿದ್ರೆ ನಮ್ಮ ಅಪ್ಪನೇ ತಗೊಂಬಂದು ಕೊಡುತ್ತೆ. ಅದೇನಿಲ್ಲ ಗೈಸ್, ತಿಂಡಿಗೆ ನಾರ್ಮಲ್ ನಮಗೆ ದಿನಚರಿಗಳಲ್ಲಿ ಏನು ಬೇಕು ಅದಕ್ಕೆಲ್ಲ ಏನು ಪ್ರಾಬ್ಲಮ್ ಇಲ್ಲ ಗೈಸ್. ಹಂಗೆ ನಮ್ಮ ಮಮ್ಮಿ ಹತ್ರ ಒಬ್ಬರೋಣ ಬನ್ನಿ ಬಿಡೋಣ. ಹಂಗಾಡಿಯೇ 3 ವಿಜಲ್ ಕೂಗಂಡೆ ತಡ್ಕೋಬೇಕು. ನಿಮ್ಮ 3 ತಿಂಗಳಿಗೆ ಊಟರಂಗೆ ಆಡ್ಬಿಟ್ರೆ ಯಾರು ಹೇಳಿದ್ರು? ಓಸಲಿ ಆಂಟಿ ನಾನು ಬಂದಾಗ ಅದೇ ಕುಕ್ಕರಲ್ಲೇ ಕೂಗ್ಸಿದ್ದು ನಾವು. ಅದಕ್ಕೆ ಬೋದ್ಬಿಟ್ಟೆ ನೀನು ಜಾಸ್ತಿ ಹಾಕಕ್ಕೆ ಹೇಳಿದ್ರೆ 3 ನೋಡ್ಲ ಹಾಕೊಂಡ್ರೆ ಅದಕ್ಕೆ ಕೂಕತ್ತದೆ. ಆಂಟಿ ಅದು ಎಷ್ಟು ಲೋಟ ಹಾಕ್ಸಿತ್ತು ನಾ ಏನು ನೆನಪಿಲ್ಲ. ಒಂದ್ಸಲಿ ಮಾಡ್ಬಿಟ್ಟು 2 ವಾರ ಆಗದೆ. 2 ವಾರದ ಮರ್ತ್ಕೊಂಡವನಿ ನಾನು. ಮತ್ತೆ 1 ವಾರ ಆಗದೆ ಮರ್ತೋಗದೆ ನಂಗೆ. ಹೋಯ್ತು ಬಿಡು, ಮರ್ತೋಗದೆ ನನಗೆ. ಸುಸ್ತಾಗಿತ್ತು ಅವಾಗ. ಅದು ಏನು ಸ್ವಲ್ಪ ನೋಡ್ಕೊಂಡೆ, ಪೂರ್ತಿಯಾಗಿ ಏನು ನೋಡ್ಕೊಲಿಲ್ಲ. ಅದಕ್ಕೆ ಬೋದ್ಬಿಟ್ಟೆ ಏನು. ಇವಳು ನೀನು ಕಾಟ ಕೊಟ್ಟಿದ್ರೆ ಚೆನ್ನಾಗಿರ್ತಿದ್ದು. ಅವಳು ಅತ್ತೆ ಕಾಟ ಕೊಟ್ಟಿಲ್ವ, ಅದಕ್ಕೆ ನಿನ್ ಮಗಳು ಕಾಟ ಕೊಡ್ತಿದ್ದೀಯ. ಹೊಡಿ ಅಲ್ಲ ಕಣೆ, ನೀನ್ ಸೊಸೆ ಟಾರ್ಚರ್ ಕೊಡ್ಬೇಕು ತಾನೆ. ಟಾರ್ಚರ್ ಕೊಡ್ದಿ ಮಗಳು ನೋಡ್ಕೊತಾಳೆ. ಏನ್ ಮಾಡಿದ್ರಲ್ಲ ಕೊಡ್ಬೇಕು. ಅತ್ತೆ ಸೊಸೆ ಅಂದ್ಮೇಲೆ ಅತ್ತೆ ದಿನ ಟಾರ್ಚರ್ ಕೊಡ್ಬೇಕು ಸೊಸೆಗೆ. ಅಯ್ಯೋ ಹೊಡೆದ್ಲು ಕಣ್ಣು ಡೈಲಾಗ. ಇಂಥ ಸೊಸೆ ಅತ್ತೆ ಸೊಸೆ ಇದ್ಬಿಟ್ರೆ ಭೂಮಿ ಮೇಲೆ ಉದಾರ. ಗಂಡೈಕ್ಳು ಜೀವನ ಅಲ್ಲ, ಗಂಡೈಕ್ಳು ಜೀವನ ಉದಾರ. ಚಿನ್ನ ಅಂತೀರಿ, ಏನ್ ಚಿನ್ನ ಮಾಡ್ಸಿದಿರಿ? ಬಾಯಿ ಮಾತಕ್ ಚಿನ್ನ ಅಂದ್ಬಿಟ್ರೆ ಸಾಕ. ಅಯ್ಯೋಯ್ಯೋ ಹೊಡೆದ್ಲು ಕನ್ನೋ ಡೈಲಾಗ್. ಇದು ಡೈಲಾಗ್ ಅಂದ್ರೆ ನಡಿ. ಮತ್ ನೀನ್ ಸೊಸೆಗೆ ಅಡ್ಗೆ ಮಾಡ್ಕೊಡ್ಬೋ. ಅಡ್ಗೆ ಅಂತ ಮಾಡೋಳಿಗೆ ನಾನು ಹೇಗೆ ಮಾಡಿ? ಮಾಡ್ತಾಳೆ. ಯಾಕೆ ಅವಳೆ ಮಾಡ್ತಿದ್ಲು ಸಡ್ಡಿದಾಗ ಸಿಂಡಿ ಸಾರು. ಅದೆಂತಿದ್ದ ಸಾರು ಮಾಡೋ ಕಣೆ, ದೋಸೆ ಸುಟ್ಟು ಕೊಡ್ತಿದ್ಲು, ಸುಂದರಿ ಕೊಡ್ತಿದ್ಲು, ಚಿಕನ್. ಗೈಸ್ ಏನಂದ್ರೆ ನಮ್ಮ ಮನೇಲಿರೋ ಅತ್ತೆ ಸೊಸೆ ತರ ಯಾರ ಮನೇಲಿಲ್ಲ ಗೈಸ್. ಒಂದಿನ ಜಗಳಾಡ್ತಾರೆ, ಅದನ್ನು ಚೆನ್ನಾಗೈತಾರೆ. ಬಟ್ ಇಂಥ ಅತ್ತೆ ಸೊಸೆ ನಾನು ಎಲ್ಲೂ ನೋಡಿ ಇಲ್ಲ. ಬಟ್ ಎಲ್ಲ ಇಲ್ಲೇನೋ ಉಲ್ಟಾ ಅಂತಂದ್ರೆ ಸ್ವಲ್ಪ ಗಂಡನೇ ತುಂಬಾ ಕೋಪಿಷ್ಟ, ಬಟ್ ಅತ್ತೆ ಅಂತೂ ಫುಲ್ ಸಾಫ್ಟು. ಬಟ್ ಈ ತರ ಅತ್ತೆ ಸಿಕ್ಬಿಟ್ರೆ ನಾವು ಹೊಡೆದಿಯಾರು ಸರಿ ಮಾಡ್ಕೊಬಿಡ್ಬೋದು. ಕಿರ್ಕೊಂಡು ಗಾಯ್ಸ್ ಅತ್ತೆ ಸೊಸೆ ರಾತ್ರಿ ಹೊತ್ತು ನೋಡ್ಬೇಕು ಗಾಯ್ಸ್. 6 ಗಂಟೆ ಆದ್ಮೇಲೆ ಏನು ಮಂಚದ್ಮೇಲೆ ಇಬ್ರು ಹೆಂಗ್ ಮನಿಕ ಫೋನ ನೋಡ್ತಾರೆ. ಅವಳು ಫೋನ್ ನೋಡ್ತಾಳೆ, ಅವ್ರು ಮಾತಾಡ್ತಾರೆ. ಯಪ್ಪಪ್ಪ ನಮ್ಗೆ ಎಡ್ಕೊಂಡು ಹೊಂಟೋಗ್ಬಿಟ್ಟು. ನಮ್ ಕಲ ಆಗಲ್ಲ. ಇನ್ನೇನ್ ಮಾಡಮ್ಮ, ಮನೆ ಕತ್ತೀವಿ, ಗೇಸ್ಟ್ ಗೇಯ್ತೀವಿ, ಆಮೇಲೆ ಮನೆ ಕತ್ತೀವಿ. ಗೈಸ್ ನನ್ಗೂ ಅಷ್ಟೇ ಇಂಥ ಅತ್ತೆನೇ ಸಿಕ್ಲಿ ಅಂತ ಕೇಳ್ಕೊತೀನಿ. ಇವಾಗ ಒಗ್ಗರಣೆ ಅಷ್ಟೇ ಅಲ್ವಾ ಹಾಕೋದು? ಒಗ್ಗರಣೆ ಹಾಕ್ಬಿಟ್ಟು ಹುಣಸೆ ಹೊಡಿಬಿಟ್ಟು ಖಾರ ಪುಡಿ ಹಾಕ್ಬಿಟ್ಟು ಹುಣಸೆ ಹಣ್ಣು ಬಿಡ್ಬೇಕಾ? ಸಾರಿ, ಅದು ಜಾಸ್ತಿ ಇಟ್ಟಿದ್ರೆ ಹುಣಸೆ ಹಣ್ಣು.
ಗೈಸ್ ಆದರೂ ಈ ಥರ ಅತ್ತೆ ಸೊಸೆ ನಾನು ಎಲ್ಲೂ ನೋಡಿಲ್ಲ. ಹೆಂಗೆ ಅಂತಂದರೆ ಇವರು ಜಗಳ ಆಡ್ತಾರೆ. ಬಟ್ ನಮ್ಮ ಮನೇಲಿರೋ ಅತ್ತೆ ಸೊಸೆ ಹೆಂಗೆ ಅಂದರೆ ನಮ್ಮ ಮಮ್ಮಿ ಅವ್ರ ಅತ್ತೆ ಅವರಲ್ಲ, ಅವ್ರು ಹೆಂಗೆ ಅಂತಂದರೆ ಅವ್ರ ಮಕ್ಳು ಕಂಡ್ರೆ ಅವ್ರಿಗೆ ಆಗೋದಿಲ್ಲ. ಬಟ್ ಸೊಸೆ ಕಂಡ್ರೆ ಅಷ್ಟೇ ಇಷ್ಟಪಡ್ತಾರೆ. ಆದರೆ ನಾವೇ ಸ್ವಲ್ಪ ಜಗಳ ಆಡ್ಬಿಡ್ತೀವಿ ಅವಾಗವಾಗ. ಅದ್ಬಿಟ್ರೆ ಬಟ್ ಆದರೂ ಗೈಸ್ ಓಕೆ. ನಮ್ಮ ಮನೇಲಿ ಹೆಂಗೆ ಅಂದರೆ ಗಂಡನಿಗಿಂತ ಅತ್ತೆ ಜಾಸ್ತಿ ಕುಚು 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 ಕುಚುಕೋರು. ಈ ಫ್ರೆಂಡ್ಸ್ಗಳಿಗೆ ಹೆಚ್ಚಾಗಿ ಜಗಳ ಆಡ್ತಾರೆ. ಆ ಟೈಮ್ಗೆ ಅವ್ರು ಹೆಂಗೆ ಅಂದರೆ ನಾವೇನಾದ್ರು ಇವ್ರು ಜಗಳ ಆಡ್ತಾ ಇರ್ತಾರಲ್ವ, ಆ ಟೈಮಲ್ಲಿ ಏನಾದರೂ ನಾವು ಬೈಯಕ್ಕೆ ಹೋದ್ರೆ ಏನಕ್ಕೆ ಮಮ್ಮಿ ಜೊತೆ ಹಿಂಗೆ ಆಡ್ತಿದ್ದೆ ಹೆಂಗೆ ಅಂತ ಇವರು ನೀನೇನು ಕೇಳೋಕೆ ಹೋಗ್ತೀವಿ, ನಮ್ಮ ಇಷ್ಟ ನಮ್ಮ ಅತ್ತೆ ಇಷ್ಟ ನಿನಗೇನು ಅಂತ ಕೇಳ್ತಾರೆ. ನಾನೇ ನಮ್ಮ ಮಮ್ಮಿಗೇನೋ ಬೈಕ್ ಹೋದ್ರೆ ಅವ್ಳು ಬಂದು ನನ್ನ ಸೊಸೆಗೆ ನೀನೇಕೆ ಬೈತಿ ಅಂತಾರೆ. ಗೈಸ್ ಇವ್ರಿಬ್ರು ಮತ್ತೆ ನಾವೇ ಬಡವರು ಆಗ್ಬಿಟ್ಟಾಗ ಏನು ಮಾಡೋಣ. ಬಟ್ ಆದರೂ ಬಟ್ ಏನೋ ಚೆನ್ನಾಗಿದೆ ಗೈಸ್. ಯಾಕೆಂದರೆ ಒಬ್ಬೊಬ್ಬರು ಮನೇಲಿ ಹೆಂಗೇನೆ ಅತ್ತೆ ಸೊಸೆ ಅಂದರೆ ಒಂದೊಂದು ಸಣ್ಣ ಸಣ್ಣ ವಿಷಯಕ್ಕೂ ಜಗಳ ಆಡ್ಕೊಂಡಿರ್ತಾರೆ. ಬಟ್ ನಾನು ನೋಡಿದ್ರೆ ನಾನು ಹುಡ್ತಾಗಿ ನಂಗೆ ಬುದ್ಧಿ ಬಂದಿರೋ ನೋಡಿದ್ರೆ ಮೊದಲು ಅವ್ರು ಹೆಂಗಿದ್ರು ನನಗೆ ಗೊತ್ತಿಲ್ಲ. ಬಟ್ ಪ್ರೆಸೆಂಟು ಓಕೆ. ಬಟ್ ಆ ಥರ ಅತ್ತೆದು ಟಾರ್ಚರ್ ಏನಿಲ್ಲ. ಬಟ್ ಇನ್ನೊಂದು ಹೇಳ್ಬೇಕಾದ್ರೆ ನಾವೇ ಟಾರ್ಚರ್ ಕೊಟ್ಬಿಡ್ತೀವಿ ಬೇಕಾದ್ರೆ. ಬಟ್ ಅವ್ಳಿಗೆ ಆ ಥರ ಟಾರ್ಚರ್ ಏನಿಲ್ಲ ಇವಾಗ. ಓಕೆ ವಿಷಯಕ್ಕೆ ಹೋಗ್ತಾಯಿದ್ದೆ ಗಾಯ್ಸ್. ಈಚೆ ಕೂತ್ಕೊಂಡು ಮಮ್ಮಿ ಎಷ್ಟೆಲ್ಲ ಬೈತು ಗೊತ್ತಾ. ನಾನು ಇಲ್ಲಿ ಮಾತಾಡಬೇಕಾದ್ರೆ ಆವಾಗಲೇ ತಗೊಂಡೋಗಿದ್ದಿದೆ ನೀವು ಗೈಸ್. ಮತ್ತು ಇನ್ನೇನು ಸಮಾಚಾರ, ನಿಮ್ಮ ಸಮಾಚಾರಗಳಲ್ಲಿ ಕೇಳೋಣ. ಬ್ಲಾಗು ಈ ನಾರ್ಮಲಾಗಿ ಬರ್ತಾಯಿದೆ ಗೈಸ್. ಅಂದರೆ ವ್ಯೂವ್ಸು ಅಷ್ಟೇ. ಬಟ್ ಲೈಕ್ಸು ನಾರ್ಮಲ್ ಬಿಡಿ, ಯಾಕೆಂದರೆ ವ್ಯೂವ್ಸ್ ಆದರೆ ಅಲ್ವಾ ಲೈಕ್ಸ್ ಎಲ್ಲ ಬರೋದು. ಸೊ ವ್ಯೂವ್ಸು ಬರ್ತಾ ಕಮ್ಮಿ ಆಯ್ತೈತೆ. ಬರ್ಡೇನ ಲಾಸ್ಟು ತುಂಬ ಅಂದರೆ 300 ಸಮಥಿಂಗ್ ಆಗಿತ್ತು. ಸೊ ಅದಾದಮೇಲೆ ಈಗ ರೀಸೆಂಟಾಗಿ ಅಪ್ಲೋಡ್ ಮಾಡಿರೋ ವ್ಲಾಗ್ ಏನು ಬಟ್ ಅಷ್ಟೇನು ವ್ಯೂವ್ಸ್ ಏನಿಲ್ಲ. ಸೊ ನೋಡೋಣ ಗೈಸ್ ಮುಂದೆ ಹೆಂಗೆ ಬರುತ್ತೆ ಅಂತ. ನನಗೆ ಏನಂದರೆ ಯೂಟ್ಯೂಬರ್ ಆಗಬೇಕು ಅಂತ ತುಂಬ ಆಸೆ ಈಗಿಂದಂತಲೇ. ನಾನು 10th ಸ್ಟ್ಯಾಂಡರ್ಡ್ ಇದ್ದಾಗಿಂದನೂ ನಾನು ಮಾಯಲೋಕ ವ್ಲಾಗ್ ನೋಡ್ತಾಯಿದ್ದೆ. ಸೊ ಅದನ್ನು ನೋಡಿದ್ಮೇಲೆ ನನಗೆ ಅನಿಸಿದ್ದು ಅವಾಗ ನೋಡ್ತಾಯಿದ್ದೆ. ಬಟ್ ಇವಾಗೇನು ನೋಡ್ತಾಯಿಲ್ಲ. ಬಟ್ ಆವಾಗ ಆ ವ್ಲಾಗ್ ನೋಡ್ಬೇಕಾದ್ರೆ ನನಗನ್ಸಿದ್ದು ನಾನು ವ್ಲಾಗ್ ಮಾಡಬೇಕು. ಬಟ್ ನನ್ನ ಅಂದರೆ ಏನಂತಂದರೆ ನಮ್ಮಲ್ಲಿರೋ ಆ್ಯಕ್ಟಿವಿಟಿಗಳನ್ನ ಹೊರ್ಗಡೆ ಹಾಕಬೇಕು. ಮತ್ತು ಇವಾಗ ನನಗೆ ರೀಲ್ಸ್ ಮಾಡೋದಷ್ಟೇ. ನಾನು ಮೊದಲೆಲ್ಲ ರೀಲ್ಸ್ ಎಲ್ಲ ಏನು ಮಾಡ್ತಾನೆ ಇರಲಿಲ್ಲ. ಬಟ್ ಸೆಕೆಂಡ್ PU ಆದಮೇಲೆ ಸುಮ್ಮನೆ ಫೋನ್ ಇಟ್ಕೊಂಡಾಗ ನೋಡಿ ಮಾಡಿ ಈ ಥರ ಮಾಡಿ. ಸೊ ಆವಾಗ ರೀಲ್ಸ್ಗೆಲ್ಲ ಅಡ್ಜಸ್ಟ್ ಆಗಿಬಿಟ್ಟೆ. ನೆಕ್ಸ್ಟು ವ್ಲಾಗ್ ಮಾಡೋದಷ್ಟೇ. ಬಟ್ ಆ ಥರ ಐಡಿಯಾನೇ ಇರಲಿಲ್ಲ ನಂಗೆ ಹೆಂಗೆ ಮಾಡಬೇಕು, ಏನು ಯಾವ ಥರ ಎಡಿಟ್ ಮಾಡಬೇಕು ಏನೂ ಗೊತ್ತಿಲ್ಲ. ಬಟ್ ಸುಮ್ಮನೆ ನಾನೇ ಓನಾಗಿ ಈ ಥರ ಮಾಡೋಣ ಅಂತ ಹೇಳಿ ಟ್ರೈ ಮಾಡಿದೆ. ಯೂಟ್ಯೂಬ್ನೂ ಅಷ್ಟೇ ಸ್ಟಾರ್ಟಿಂಗ್ ಕ್ರಿಯೇಟ್ ಮಾಡ್ಕೋಬೇಕಾದ್ರು. ಬಟ್ ಅಷ್ಟು ನಂಗೆ ಏನು ಗೊತ್ತಾಗಿರಲಿಲ್ಲ. ಸೊ ಹಾಗೆ ಓನಾಗಿ ನಾನೇ ಮಾಮೂಲಿ ಅಲ್ಲೇ ಇರುತ್ತಲ್ಲ ಆಪ್ಷನ್ಸ್ ಎಲ್ಲ ಅದನ್ನೆಲ್ಲ ನೋಡ್ಕೊಂಡು ನಾನೇ ಕ್ರಿಯೇಟ್ ಮಾಡಿ ವ್ಲಾಗ್ ಅಪ್ಲೋಡ್ ಮಾಡಲೇಬೇಕು ಅಂತ ಮಾಡಿಬಿಟ್ಟೆ. ಸೊ ತುಂಬ ಜನ ಹೇಳಿದ್ರು ನೀನೇನು ಬ್ಲಾಗ್ ಏನು ಚೆನ್ನಾಗಿ ಮಾಡಲ್ಲ, ಬೇಡ ಸುಮ್ಮನೆ ಬಿಟ್ಬಿಡಿ, ಡಿಲೀಟ್ ಮಾಡಿಬಿಡಿ, ಏನಕ್ಕೆ ಬ್ಲಾಗ್ ಮಾಡ್ತೀಯಾ, ರೀಲ್ಸು ಮಾಡ್ತೀಯ ಬಟ್ ರೀಲ್ಸ್ ಎಲ್ಲ ಚೆನ್ನಾಗಿ ಮಾಡ್ತೀಯ, ಬಟ್ ಬ್ಲಾಗ್ ಏನು ನಿಂಗೆ ಅಷ್ಟೇನು ಬರೋಲ್ಲ, ನಿಂಗೆ ಮಾತಾಡೋಕ್ಕೆ ಬರೋಲ್ಲ, ಬಟ್ ಕಾಮಿಡಿ ಇಲ್ಲ, ಫನಿ ಇಲ್ಲ ಅಂತ ಹೇಳಿದ್ರು. ಬಟ್ ಈಗ ಏನೇ ಒಂದು ಮಾಡೋಕ್ಕೋದು ನಾವು ಸ್ಟಾರ್ಟಿಂಗು ಏನೇ ಒಂದು ಆದರೂ ಚೆನ್ನಾಗಿ ಬರೋಲ್ಲ. ಇವಾಗ ಸ್ಟಾರ್ಟಿಂಗ್ ಪ್ರಯತ್ನ ಪಡ್ತಾ ಇದ್ದೀವಿ, ನೋಡೋಣ ಮುಂದೆ ಚೆನ್ನಾಗಿ ಬರುತ್ತೆ ಅನ್ನೋ ಕಾನ್ಫಿಡೆನ್ಸ್ ನನಗಂತೂ ತುಂಬ ಐತೆ ಗೈಸ್. ಯಾಕೆಂದ್ರೆ ಇವಾಗ ನಾವು ಕ್ಯಾಮ್ರದ ಮುಂದೆ ಮಾತಾಡೋದು ಅಂದರೆ ಸುಮ್ಮನೆ ಅಲ್ಲ. ಸೊ ಇವಾಗ ನಾವು ಇವಾಗ ಕ್ಯಾಮ್ರಾ ಆಫ್ ಮಾಡಿದ್ಮೇಲೆ ಒಂದು ಮೈಂಡ್ ಇರುತ್ತೆ, ಬಟ್ ಈ ಥರ ಮಾತಾಡಬೇಕು ಅಂತ ಒಂದು ಮೈಂಡಲ್ಲಿ ಇರ್ತೀವಿ. ಬಟ್ ನಾವು ಕ್ಯಾಮ್ರಾ ಆನ್ ಮಾಡ್ದಾಗ ಬಟ್ ಆ ಥರ ಮೈಂಡ್ ನಮಗೆ ಬರೋದೇ ಇಲ್ಲ. ಸೊ ಅವಾಗ ಏನು ಮಾತಾಡ್ತೀವಿ ಅಂತ ನಮಗೆ ಗೊತ್ತಾಗಲ್ಲ. ನೆಕ್ಸ್ಟ್ ಎಡಿಟ್ ಮಾಡ್ಬೇಕಾದ್ರೆ ಗೊತ್ತಾಗುತ್ತೆ. ಅವಾಗ ಮಾಡಬೇಕಾದೇನು ಅನಿಸುತ್ತೆ, ನಾನು ಈ ಥರ ಹೇಳಿದಿರೋ ಒಳ್ಳೆ ಕಂಟೆಂಟ್ ಆಯ್ತಾಯಿತ್ತು ಅಂತ ಅನಿಸುತ್ತೆ. ಸೊ ಅದೇನು ಮಾಡೋಕ್ಕಲ್ಲ, ಅದು ಕ್ರಿಯೇಟರ್ಸ್ ಪ್ರಾಬ್ಲಮ್ಮು. ಬಟ್ ತುಂಬ ಪ್ರೆಷರ್ ಹಾಕಿ ಕ್ರಿಯೇಟ್ ಮಾಡಬೇಕು ಅಂದರೆ ಸಪೋರ್ಟಿವ್ ಆಗಿರ್ಬೇಕು ಯಾರಾದರೂ. ನನಗೆ ಯಾರು ಈ ಥರ ವ್ಲಾಗ್ ಮಾಡ್ತಾ ಇದ್ದಕ್ಕೆ ಯಾರು ಸಪೋರ್ಟಿವ್ ಆಗಿಲ್ಲ. ಸೊ ನಾನು ಒಬ್ಬಳೇ ಮಾಡಬೇಕು ಅಂತ ನಿಂತಿರೋದು. ಸೊ ಅದಕ್ಕೆ ಬಟ್ ಮಾಡು ಅಂತ ಹೇಳೋಕ್ಕೆ ನನ್ನ ಫ್ರೆಂಡ್ಸ್ ಎಲ್ಲ ಅವರೇ. ಸೊ ಗೈಸ್ ನೋಡೋಣ ಮುಂದೆ ವ್ಲಾಗ್ಸ್ ಎಲ್ಲ ಹೆಂಗೆ ಬರುತ್ತೆ, ಚೆನ್ನಾಗಿ ಬರುತ್ತೆ ಅನ್ನೋ ಕಾನ್ಫಿಡೆನ್ಸ್ ಯಾರಿಗಾಯ್ತು ಇಲ್ವೋ ಗೊತ್ತಿಲ್ಲ, ಬಟ್ ನನಗಂತೂ ಐತೆ. ಬಟ್ ಒಬ್ಬೊಬ್ಬರು ವ್ಲಾಗ್ಸ್ ನೋಡ್ಬಿಟ್ಟು ನನಗೆ ಮೆಸೇಜ್ ಆಗ್ತಾರೆ, ಇಲ್ಲ ವ್ಲಾಗ್ ಚೆನ್ನಾಗಿ ಬಂದಿತ್ತು, ಇನ್ನೂ ಫನ್ನಿಯಾಗಿ ಮಾಡು, ಹಿಂಗೆ ಮಾಡು, ಚೆನ್ನಾಗೈತೆ, ನಮ್ಮ ಅಮ್ಮಂಗೂ ತೋರಿಸಿ, ನನ್ನ ಫ್ಯಾಮಿಲಿಗೆ ತೋರಿಸಿ ಎಲ್ಲ ಚೆನ್ನಾಗೈತೆ ಅಂತ ಹೇಳಿದ್ರು. ಅಂದಾಗ ನಂಗೆ ಏನೋ ಒಂಥರ ಖುಷಿ. ಬಟ್ ಅಲ್ಲಿ ಅಷ್ಟು ಜನ ನೋಡಿ ಒಬ್ಬರು ನನಗೆ ರಿವ್ಯೂ ಕೊಡ್ತಾವ್ರೆ, ಗುಡ್ ರಿವ್ಯೂ ಅಂತ ಅಂದಾಗ ನಂಗೆ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಸೊ ಇವಾಗ ಏಕ್ದಮ್ಮು ಚೆನ್ನಾಗಿ ಮಾಡಬೇಕು ಅಂತ ನನಗೂ ಕಷ್ಟ ಆಗುತ್ತೆ. ಹೋಗ್ತಾ ಹೋಗ್ತಾ ನಾನು ಕಲಿತೀನಿ. ಬಟ್ ಇವಾಗ ಪ್ರೆಸೆಂಟ್ ಇಲ್ಲದೆ ಅಂದರೆ ನಾನು ಡೈಲಿ ಮಾಡಿದ್ರೆ ಒಂಥರ ನನಗೆ, ಬಟ್ ನಾನು ಅಪ್ರೂವ್ ಮಾಡೋದ್ರಿಂದ ಸ್ವಲ್ಪ ಕಷ್ಟನೇ. ಬಟ್ ಈಗಿಲ್ಲ ಅಂದರೆ ನಾನು ಡಿಗ್ರಿ ಮುಗಿದ್ಮೇಲಂತೂ ಗೈಸ್, ಅವಾಗಂತೂ ಬೇಕಾದ್ರೆ ನೀವೇ ನೋಡಿ ಹೇಳ್ತೀರಾ, ಬಟ್ ಇವಾಗಿಂತ ಅವಾಗ ಓಕೆ ಅಂತ. ಬಟ್ ಸ್ವಲ್ಪ ನೋಡೋಣ, ಟೈಮ್ ಬೇಕೇ ಬೇಕು. ಏನೇ ಒಂದಕ್ಕೆ ಅಡ್ಜಸ್ಟ್ ಆಗಬೇಕು ಅಂದರೆ ನಮಗೆ ಟೈಮ್ ಬೇಕೇ ಬೇಕು. ಸೊ ನೆಕ್ಸ್ಟು ನೋಡೋಣ. ಸೊ ಗೈಸ್ ಇದು ಸಾಂಬಾರು ಒಗ್ಗರಣೆ ಹಾಕ್ಬೇಕಾದ್ರೆ ಕಂಪ್ಲೀಟ್ ಮಾಡ್ತೀನಿ. ಇವಾಗ ನಾನು ಹಿಂಗೆ ಮಾತಾಡ್ತೇನೆ, ನಾವು ಆಮೇಲೆ ಯಾರ ಜೊತೆನೂ ಮಾತಾಡ್ತಾಳೆ ಅಂತ ಕ್ಲಾಸ್ ತಗೋತಿದೆ. ಸೊ ಇವಾಗ ಒಗ್ಗರಣೆ ಎಲ್ಲ ಹಾಕ್ಬಿಟ್ಟು ಮಾಡ್ತೀನಿ. ಫೈನಲಿ ಆಯಿತು ಬೇಳೆ ಸಾಂಬಾರು. ಸೊ ಹೇಗಿದೆ ಏನಂತ ಗೊತ್ತಿಲ್ಲ, ಇವಾಗ ಟೇಸ್ಟ್ ಮಾಡಿ ನೋಡೋಣ ಹೇಗಿದೆ ಏನು ಅಂತ. ಸೊ ಗೈಸ್ ಸಾಂಬಾರು ಹೆಂಗೆ ಬಂದಿದೆ ಅಂತ ಏನೋ ನಂಗೆ ಗೊತ್ತಿಲ್ಲ, ಇವಾಗ ಟೇಸ್ಟ್ ಮಾಡ್ತಾಯಿದ್ದೀನಿ, ನೋಡೋಣ. ಸೊ ಗೈಸ್ ಆವಾಗಲೇ ನಮ್ಮ ಮಮ್ಮಿ ಹೇಳ್ತು ಚೆನ್ನಾಗಿ ಬಂದೈತಿ ಸಾಂಬಾರು, ಚೆನ್ನಾಗಿ ಮಾಡೋಳೆ ಅಂತ ಅವ್ರ ಅತ್ತೆ ಜೊತೆ ಹೇಳ್ತು. ಬಟ್ ಇವಾಗ ನಾನೊಂದ್ಸಲಿ ತಿಂದು ಟೇಸ್ಟ್ ನೋಡ್ತೀನಿ, ಮೇ ಬಿ ಬಂದಿರ್ಬೋದು ಟೇಸ್ಟಾಗಿ. ಬಟ್ ನಮ್ಮ ಆಂಟಿ ಕೈ ರುಚಿ, ನಮ್ಮ ಅಕ್ಕನ ಕೈ ರುಚಿ ಬಂದಿರೋಕ್ಕೆ ಸಾಧ್ಯನೇ ಇಲ್ಲ ಗೈಸ್.
ಬಟ್ ಟೇಸ್ಟ್ ನೋಡೋಣ. ಫಸ್ಟ್ ನೀರು ಕುಡ್ಕೊಂಡು ಗೈಸ್, ಆವಾಗಲೇ ಟೈಮ್ ಇವಾಗ 2:15 ಟೈಮ್. 2:15 ಆಯಿತು. 2:15 ಊಟ ಮಾಡ್ತಾಯಿದ್ದೀನಿ. ಹಿಂಗಾದರೆ ನಾನು ಯಾವಾಗ ದಪ್ಪ ಆಗೋದು? ನೋ ವೆಜ್ ಆನ್ಸೇ ಇಲ್ಲ. ಸೊ ಗೈಸ್ ಫಸ್ಟು ಗಾಯ್ಸ್ ಇನ್ನೊಂದೇನು ಗೊತ್ತಾ, ಕಷ್ಟಪಟ್ಟು ಅಡುಗೆ ಮಾಡಿ ನಾನು ಬೆಳಿಗ್ಗೆ ಅನ್ನ ತಿಂತಾಯಿದ್ದೀನಿ. ಅವರು ಬಿಸಿ ಅನ್ನ ಮಾಡಿಸ್ಕೊಟ್ರು ನನ್ನ ಕೈಲಿ. ನನಗೆ ಅನ್ನ ಅಂದರೆ ಉದ್ದುದ್ರಾಗಿರ್ಬೇಕು. ಈ ಮುದ್ದು ಹೆಂಗಿದ್ರೆಲ್ಲ ಅನ್ನ ತಿನ್ನಲ್ಲ ನಾನು. ಉದ್ದುದ್ರಾಗಿ ಇದ್ದರೆ ಬೇಳೆ ಸಾಂಬಾರಿಗೆಲ್ಲ ಚೆನ್ನಾಗಿರುತ್ತೆ. ಇವಕ್ಕೆ ಮುದ್ದೆ ಹೆಂಗೆ ಬೇಕಂತ ಅದಕ್ಕೆ ನನಗೆ ಈಗ ವೈಟ್ಲು ಪಳ್ಳು ಕೈ ಸರಿಯಿಲ್ಲ ಇವು. ಅದಕ್ಕೆ ನಾನು ಬೆಳಿಗ್ಗೆ ಅನ್ನನೇ ತಿಂತಾವ್ನಿ. ಬೆಳಿಗ್ಗೆ ಅನ್ನ ಮಧ್ಯಾಹ್ನ ಸಾಂಬಾರು ಗೈಸ್, ಅದು ಬಿಸಿದು. ಬಟ್ ಅನ್ನ ಮಾತ್ರ ಬೆಳಿಗ್ಗೆದು ಸಾಂಬಾರು. ಮತ್ತು ಗೈಸ್ ಬೇಳೆ ಸಾಂಬಾರಿಗೆ ತುಪ್ಪ ಹಾಕ್ಕೊಂಡು ಬೈ ಚಾನ್ಸ್ ಇಲ್ಲ ಅಂದಾಗ ಬೆಣ್ಣೆ ಹಾಕ್ಕೊಂಡು, ಅದು ಇಲ್ಲ ಅಂದಾಗ ಹಪ್ಳ ಹಾಕ್ಕೊಂಡು ತಿನ್ನೋ ಟೇಸ್ಟೇ ಬೇರೆ. ಅದು ಇಲ್ಲ ಅಂದರೆ ಉಪ್ಪಿನಕಾಯಿ ಒಂದು ಸ್ವಲ್ಪ ಜಾಸ್ತಿ ಉಪ್ಪಿನಕಾಯಿ ತಿನ್ನಲ್ಲ ನಾನು. ತಿಂದರೆ ತುಪ್ಪ ಹಾಕ್ಕೊಂಡು ಜಾಸ್ತಿ ತಿಂತೀನಿ ಗೈಸ್. ಇದು ಜಾಸ್ತಿ ಮಾತಾಡ್ಬೇಡಿ, ಸುಸ್ತಾಯ್ತೈತೆ. ಒಂದು ಸ್ವಲ್ಪ ಊಟ ಮಾಡಿ ಹಾಗೆ ಕಂಟಿನ್ಯೂ ಮಾಡೋಣ. ನೋಡಿ ಬಿಡೋಣ ಹೇಗಿದೆ ಅಂತ. ಯಾಕೋ ಚೆನ್ನಾಗಿ ಬಂದಿಲ್ಲ ಅನಿಸುತ್ತೆ, ಕಲಿಸ್ತಾ ಇದ್ದೆ ನೋಡೋಣ. ಗಾಯ್ಸ್ ಸಾಂಬಾರೇನೋ ಸಖತ್ತಾಗಿ ಬಂದಿದ್ರೆ ಇವತ್ತು. ನಮ್ಮ ಮಮ್ಮಿ ಕಾಲ್ ಮಾಡಿ ಎಲ್ಲರಿಗೂ ಹೇಳ್ಕೊಬಂದ್ಬಿಡುತ್ತೆ ಚೆನ್ನಾಗಿ ಮಾಡಿದ್ಲು ಅಂತ. ಆವಾಗ ನಾನು ಬಾತ್ ಮಾಡಿದ್ರೆಲ್ಲ ಫೇಮಸ್ ಆಗಿದ್ದೀನಿ. ಬೇಳೆ ಸಾಂಬಾರು ಮಾಡೋದು ಫೇಮಸ್ ಆಗಿಬಿಟ್ರೆ ಅಯ್ಯೋ ಮಂಡೇ ಟಾಪ್ ಮಾಡಲಾಗ್ಬಿಡ್ತೀನಿ ನಾನು ಕುಕ್ಕಿಂಗಲ್ಲಿ. ಬಟ್ ಅಲ್ಲ ಕಲ್ಲಳ್ಳಿಯಲ್ಲಿ 13 ಕ್ರಾಸಲ್ಲಿ ನಾನೇನೆ ಬೇಡ ಬಿಡಿ ಗೈಸ್, ತಿನ್ನೋಣ ಫಸ್ಟ್ ಹೇಗಿದೆ ಅಂತ ಹೇಳಿ. ಗೈಸ್ ಪರವಾಗಿಲ್ಲ, ಮಿನಿಮಮ್ ಅಂದರೂ 100ಗೆ 90 ಕೊಡ್ಬೋದು. ಸ್ವಲ್ಪ ಸಿಮಿಲರು ನಮ್ಮ ಆಂಟಿ ಮಾಡಿರೋ ಥರ ಸಾಂಬಾರು ಬಂದೈತೆ. ಬಟ್ ಸ್ವಲ್ಪ ಖಾರದ ಪುಡಿ ಒಂದು ಡಾಟ್ ಜಾಸ್ತಿ ಆಯ್ತು ಅನ್ಕೋತೀನಿ. ಖಾರದ ಪುಡಿ ಒಂಚೂರು ಕಮ್ಮಿ ಇದೆ. ನನಗೂ ಖಾರದ ಪುಡಿ ಜಾಸ್ತಿ ಆಯಿತು ಅಂತ ಹೇಳ್ಬಿಟ್ಟು ನೀರು ಹಾಕ್ತೆ. ಅದು ಒಂಚೂರು ಕಮ್ಮಿ ಮಾಡಿ ಒಂದು ಸ್ವಲ್ಪ ಉಪ್ಪು ಕಮ್ಮಿ ಆಗೈತೆ. ಕೈ ಸುಮ್ಮನೆ ಇವಾಗ ನಂದು ನೋಡೋದಲ್ಲ ಹೇಗಿತ್ತು ಅಂತೇಳಿ. ನೆಕ್ಸ್ಟ್ ಅವರಿಬ್ರು ಬರ್ತಾರೆ ಒಳಗಡೆ ಊಟ ಮಾಡೋಕ್ಕೆ. ಮಮ್ಮಿ ಊಟ ಮಾಡಲ್ಲ ಆಯ್ತು, ಎದ್ದು ಕೂಕು ಆಯಿತು, ಬಂದು ಊಟ ಮಾಡೋ ವಿಜಲ್ ಹೋಯ್ತು ಅನ್ಸುತ್ತೆ. ಮಾಮ್ ಚೆನ್ನಾಗಿದೆ ಸಾಂಬಾರು, ಒಂಚೂರು ಸಪ್ಪೆ, ಒಂಚೂರು ಖಾರದ ಪುಡಿ ಆಯಿತು. ಗೈಸ್ ನಮ್ಮ ಮಮ್ಮಿ ಹೇಳ್ತು ಒಂದು ಸ್ವಲ್ಪ ಉಪ್ಪು ಹಾಕು ಅಂತ. ನಾನು ಸೋಂಬೇರಿ ಆಗ್ತಿಲ್ಲ. ಉಪ್ಪು ಕಮ್ಮಿ ಆಗ್ಬಿಟ್ರೆ ನಮ್ಮ ಮನೇಲಿ, ಅದಕ್ಕೆ ಹಾಕಿಲ್ಲ. ಸರ್ ಗೈಸ್ ಯಾರು ಬೇಳೆ ಸಾಂಬಾರು ಚೆನ್ನಾಗಿ ಮಾಡಿ. ನೀವೇ ಉಪ್ಪು ಹಾಕ ತಿಂತೀವಿ, ಹೊಸಾಗಿ ಹಾಕಲ್ಲ. ಇವಾಗ ಉಪ್ಪು ಹಾಕೋರು ಸ್ವಲ್ಪ ಹೊತ್ತು ಕುದಿಸ್ಬೇಕು. ಇವಾಗ ನಾನು ಹೊಟ್ಟೆ ಸಿಗ್ತದೆ, ನಾನು ಊಟ ಮಾಡಬೇಕು. ಹಪ್ಪಳ ಇದ್ದರೆ ಚೆನ್ನಾಗಿರ್ತಿತ್ತು. ಹಾಂ ಆಗಲ್ಲ. ತುಪ್ಪ ಆಯ್ತಾ ಗಾಯ್ಸ್? ಏನಂದರೆ ಇಲ್ಲಿ ಸಣ್ಣಕ್ಕಿರೋದು ನನಗೆ ತುಪ್ಪ ತಿನ್ನಿಸ್ಬೇಕು ಹಂಗಲ್ಲ. ನಮ್ಮ ಅಕ್ಕ ತಿನ್ನಲ್ಲ, ನಮ್ಮ ಅಪ್ಪನೂ ತುಪ್ಪ ತಿನ್ನಲ್ಲ. ನಮ್ಮ ಅವ್ವ ಅಂತೂ ಅಪ್ಪ ಮನೇಲೇ ಓನ್ ತುಪ್ಪ ಪ್ರಿಪೇರ್ ಮಾಡ್ತಾಯಿದ್ರು. ಗಾಯ್ಸ್ ಹೊರ್ಗಡೆಯಿಂದೆಲ್ಲ ತರಲ್ಲ. ಯಾವಾಗ ರೇರು ಬೇಕು ಅಂದರೆ ತರ್ಸ್ಕೊತಾರೆ. ಮನೇಲಿ ಮಾಡಿದ್ದೀನಿ ಅಕ್ಕ ಅಂತ ಬಾರಿಸ್ಬಿಡ್ತಾಳೆ. ಗಾಯ್ಸ್ ನಮ್ಮ ಮಮ್ಮಿ ಹಾಲಿಗೆಲ್ಲ ಹಾಕ್ಕೊಂಡು ಕುಡಿತಾಳೆ ತುಪ್ಪನ. ಅದಕ್ಕೆ ಅವಳು ಹಿಂಗಿರೋದು, ನಾನು ಅದಕ್ಕೆ ಹಿಂಗಿರೋದು. ಏನು ಮಾಡೋಕ್ಕಲ್ಲ ಗೈಸ್. ಊಟ ಮಾಡ್ಕೊಬಂದ್ಬಿಡ್ತೀನಿ. ಊಟ ಮಾಡಿ ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೀನಿ. ನಮ್ಮ ಮಮ್ಮಿ ಅವರೆಲ್ಲ ಊಟ ಮಾಡ್ತಾರಲ್ಲ, ಅವಾಗ ಅವ್ರ ರಿವ್ಯೂ ಹೇಗಿದೆ ಅಂತ ಹೇಳ್ತೀನಿ. ಸೊ ಗೈಸ್ ಫೈನಲಿ ಊಟ ಮಾಡ್ತಾ ಇದ್ದಾರೆ. ಮಮ್ಮಿ ಹೇಗಿದೆ ಸಾಂಬಾರು? ಆಗ್ತದೆ ಬಾಯಿಗೆ ಇಟ್ಟಿದ್ದೀನಿ. ಎರಡು ಇಲ್ಲ ಆಂಟಿ ಇವತ್ತು 2 ಹಾಕ್ಸಿದ್ದು, ಅದಕ್ಕೆ 2 ಹಾಕಿದ್ದೆ ನಾನು. ಸ್ವಲ್ಪ ಖಾರ ಐತೆ, ನಾರ್ಮಲ್ ಆಗೈತೆ. ಹೆಂಗೈತೆ ಸಾಂಬಾರು? ಹೊಸಿ ತಿನ್ನಂಗೆ ಆಯ್ತಾ? ನೋಡಿ ಹೆಂಗೆ ನಾವು ಅಡುಗೆ ಮಾಡೋದು ಕಲ್ತೋ. ಒಂದ್ಸಲ ಇಳಿದ್ರೆ ಅಕ್ಕಾಡೋಕ್ಕೆ ನಾವು ಗೊತ್ತಲ್ಲ, ಮೊದಲೇ ಕಲ್ಲಲ್ಲೇ ಹುಡುಗಿ. ಮಮ್ಮ ಹಪ್ಳ ಹಾಕಿದ್ರೆ ಚೆನ್ನಾಗಿದೆ. ಮಮ್ಮಿ ಅದೇ ಬೋಟಿ ಥರ ಬರುತ್ತಲ್ಲ, ಆ ಥರ ತರಿಸಿ ಇನ್ನೂ ಚೆನ್ನಾಗಿರ್ತದೆ ಹಪ್ಳ. ಅದು ನಾರ್ಮಲ್ ಹಪ್ಳಗಿಂತ ಬೋಟಿ ಥರ ಬರುತ್ತೆ ನೋಡಿ, ಅದು ಚೆನ್ನಾಗಿರ್ತದೆ. ಇಲ್ಲ ಹಪ್ಳ ಏನಾದರೂ ಉಪ್ಪಿನಕಾಯಿ
ಇಲ್ಲಾಂದರೆ ತುಪ್ಪ ಇದ್ದರೆ ಚೆನ್ನಾಗಿರ್ತಿದ್ದು ಇನ್ನೂ ಟೇಸ್ಟ್ ಚೆನ್ನಾಗಿ ಗೊತ್ತಾಯ್ತು. ಏನು ಮಾಡೋಣ, ತುಪ್ಪ ಇಲ್ಲ, ಹಪ್ಳ ಅದೇ ಹಾಕಕ್ಕೆ ಮೂಡಿಲ್ಲ. ಇವಳೇನು ಸಾಂಬಾರೇ ಮಾಡ್ತಿದ್ದಾಳೆ, ಇಲ್ಲ ಸಾಂಬಾರೇ ಹಾಕೋತಿದ್ದಾಳೆ ಇವಳು. ಗೈಸ್ ಸಾಂಬಾರು ಓಕೆ ಓಕೆ ಆಗಿತ್ತು. ಲೇ ಬರಲ್ಲ ಇವತ್ತು ಅಡುಗೆ ಮನೆಯಿಂದ ಈಚೆಗೆ ನೀನು ಬಂದ್ಬಿಟ್ಟೆ ಕಣೆ. ಅಲ್ಲೇ ಇದ್ಬಿಟ್ಟಿಯೇ ಅಡುಗೆ ಮನೆಯಲ್ಲಿ, ಆಮೇಲೆ ಸಾಂಬಾರು ಕುಡ್ಕೊಂಡು ಎಣ್ಕೆ ಇರ್ಲಿ ಹೊಸಿ ಬಾ. ನಾನು ಅನ್ನ ಹಾಕಿದ್ರೆ ಬಿಸಿ ಸುಡ್ತದೆ ಅಂತ ನಾನು ಹಾಕಿದ್ರೆ ಅನ್ನ ಯಾಕೆ ಅನ್ನ ಮುದ್ದು ಹೆಂಗಿರೋದು ಈಗ ಮುದ್ದೆಯ ಆಮೇಲೆ ತಿನ್ಸಿ ಉಣ್ಸಿ ಆತಾಗ ಹಾಲು ಯಾಡ್ಬಿಟ್ಟು ಬಂದಿಸ್ಬಿಡ್ತೀನಿ ಅದೇ ಸೊಸೆ ಇವಾಗ. ಆಮೇಲೆ ಗೈಸ್ ಏನಂದ್ರೆ ಇವ್ರಿಗೆ ಈ ಥರ ನಾನು ಮನೇಲಿದ್ದು ಈ ಥರ ಟೈಮ್ ಮಾಡಿಕೊಡ್ತಾ ಇದ್ರೆ ಇನ್ನೇನಿಲ್ಲ. ನಾನು ಹೊಸ ದಿನ ಮನೇಲಿದ್ದೆ ನಾನು ದಪ್ಪ ಆಗಲ್ಲ, ಇವರಿಬ್ರಿಗೆ ನಾನು ಮಾಡಿಕೊಟ್ಟು ಇಬ್ರು ದಪ್ಪ ಆಗ್ಬಿಡ್ತಾರೆ. ವೆಯ್ಟ್ ಮಾಡ್ತಾ ಇದ್ದೀನಿ ನಿಮ್ಮ ರಿವ್ಯೂಗೋಸ್ಕರ. ನೀವು ಬಿಡಿ, ನೀವೆಲ್ಲ ನೀವು ಒಂಥರ ದೊಡ್ಡ ಮಂದಿಗಳು ನೀವು. ನಮ್ಗೆ ಗೊತ್ತೇಕಂದು ಈಗಿನ ಜನ್ರೇಷನ್ ಅವ್ರಿಗೆಲ್ಲ ಗೊತ್ತೇಕನ್ನ. ಕಾಯಿಸಿ ಮೊಡಗೋನಿ ನೀವು ಹಾಕಕ್ಕೆ ಕುಡಿಬೇಕು. ಇವಾಗ ನೀರು ಕಾಯಿಸಿರೋದಲ್ದೆ, ಅನ್ನ ಮಾಡಿರೋದಲ್ದೆ, ಸಾಂಬಾರು ಮಾಡಿರೋದಲ್ದೆ, ತಟ್ಟೆ ತೊಳೆದಿರೋದಲ್ದೆ, ಮುಂದಕ್ಕೆ ಹಾಕೊಟ್ಟಿಲ್ಲ ಅನ್ನೋದನ್ನ ಬಿಟ್ರೆ ಎಲ್ಲಾನು ಮಾಡೋನಿ. ಇವಾಗ ಏನು ಇವ್ರಿಬ್ರು ಈಗ ತಿನ್ಸಿ ಉಣಿಸಿ ಜೋಲಲ್ಲಿ ಆಡಿ ಈಗ ಇಬ್ರು ಮಂಚದ ಮೇಲೆ ಒಣಗಿಸ್ಬೇಕು ಅಷ್ಟೇ ನನ್ನ ಕೆಲಸ ಈಗ. ಅಲ್ಲ ಮಾಮ್ ಇಲ್ಲ ಅದನ್ನು ಮಾಡ್ಬಿಡ್ತೀನಿ ಬಿಡು. ಇಲ್ಲ ಅದನ್ನು ಮಾಡ್ಬಿಡ್ತೀನಿ ಬಿಡು, ಸಾಕಾಗಿರ್ತದೆ. ಅದಕ್ಕೆ ಇವಾಗ ಸಾಂಗು ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ಕಲಿತಾವ್ನಿ. ಆಡ್ತೀನಿ ಇಬ್ರು. ಫಸ್ಟ್ ಇವಳು ಮನಗಿಸ್ತೀನಿ, ಆಮೇಲೆ ನಿಮ್ಮ ಮನಗ್ಸಕ್ಕೆ ತೊಡೆ ಸಾಕಬೇಕಲ್ಲ ನಿಮ್ಮಿಬ್ರಿಗೆ. ಇಬ್ರನ್ನ ಆಡಿ ಮನಗಿಸ್ತಾರೋದು ಈಗ. ಅದಕ್ಕೆ ಮಾಮ್ ನಿಮ್ಮ ಹಸ್ಬೆಂಡ್ ಕಾಲ್ ಮಾಡಿದಾಗ ಹೇಳು ಜೋಗಲಲ್ಲಿ ತಗೊಬಂದಾಕು. ಇವಾಗ ಟೈಮ್ ಅದನ್ನೇ ಅವ್ರು ಕೇಳು. ಟೈಮ್ ಮಾಡ್ಕೊಡ್ತಾವಳೆ, ನಾನು ಟೈಮಿಗೆ ತಿಂತಾ ಇದ್ದೀವಿ, ಅದು ಚೆನ್ನಾಗಿ ಮಾಡ್ತಾ ಇದ್ದಾಳೆ ಅಂತ ಹೇಳು. ಅವಾಗ ಅವರು ಹೇಳ್ತಾರೆ ಜೋಗಲಲ್ಲಿ ತಗೊಬರ್ತಾರೆ. ಒಂಚೂರು ಖಾರದ ಪುಡಿ ಸ್ವಲ್ಪ ಇದಾಯಿತು, 1.5 ಸ್ಪೂನ್ ಹಾಕಿದ್ರೆ ಪರ್ಫೆಕ್ಟಾಗಿ ಬತ್ತಿತ್ತು. ಬಟ್ ಒಂದು ಸ್ವಲ್ಪ ಬೇಳೆ ಜಾಸ್ತಿ ಇದಾಗ್ಬಿಟ್ಟಿತ್ತು ಅಷ್ಟೆ. ಚೆನ್ನಾಗಿ ಬಂದೈತೆ, ಒಂಚೂರು ಸಪ್ಪೆ ಆಗಿದೆ. ಉಪ್ಪು ಹಾಕೊಂಡ್ಮೇಲೆ ಪುನಃ ಅರ್ಧ ಸ್ಪೂನ್. ಅವ್ವ ಬೇಡಕರವ, ನಿನ್ನ ಗಂಡಂಗೆ ಬೇಡ. ನಿನ್ನ ಗಂಡಂತ ಉಪ್ಪು ಖಾರ ಹಾಕ್ಸಕ್ಕಾಗಲ್ಲಕ್ಕವ ನಾನು. ಇಲ್ಲ ಉಗಿದು ಬಿಡಲಿ ಆಮೇಲೆ ಬೇಡ, ಸುಮ್ಮನೆ ಸಾಕು. ಮೊದಲೇ ನಮ್ಮ ಟೈಮ್ಗಳು ಚೆನ್ನಾಗಿಲ್ಲ, ಯಾಕೆ ಬೇಕು ಆಮೇಲೆ. ಜಯಶೀಲ ಆಂಟಿ ಮಾಡಿರೋ ಟೇಸ್ಟ್ ಬಂದಿಲ್ಲ, ಬಟ್ ಸಿಮಿಲರ್ ಒಂದು 10% ಆದರೂ ಆಂಟಿ ಮಾಡಿರೋ ಥರ ಬಂದಿದೆ ಟೇಸ್ಟು. ಬಿಟ್ರೆ ಆಂಟಿ ಮಾಡಿರೋ ಥರ ಟೇಸ್ಟ್ ಬಂದಿಲ್ಲ. ಅವ್ರು ಮಮ್ಮಿ ಕಾಯಿ ತುರಿ ಹಾಕ್ಬೇಕಾಯ್ತು ಕಣೆ, ಅದನ್ನೇ ಮರ್ತ್ಬಿಟ್ಟೆ ನಾನು. ಇವಾಗ ನೆನಪಾಯ್ತದೆ, ಕರೆಕ್ಟು ಕಾಯಿ ತುರಿ ಮಿಸ್ ಆಯಿತು. ವೆರಿ ಬ್ಯಾಡ್ ಯಾ. ಅದೇನೇ ಬಂದಿರೋದು. ಬಟ್ ಆಂಟಿ ಜಾಸ್ತಿ ಬೇಳೆ ಹಾಕ್ಸಿತ್ತು, ಇದು ಸ್ವಲ್ಪ ಬೇಳೆನೇ ಕಾಣ್ತಿಲ್ಲ, ಅದು ಜಾಸ್ತಿ ಬೇಳೆನೇ ಇತ್ತು ಸಾಂಬಾರಲ್ಲಿ. ಕಾಯಿ ಹಾಕ್ಬೇಕಾಯ್ತು, ಅದೊಂದು ಮಿಸ್ ಆಗದೆ. ಬಿಟ್ರೆ ಕೊತ್ತಂಬರಿ ಸ್ವಲ್ಪ ಜಾಸ್ತಿ ಹಾಕ್ಬೇಕಾಯ್ತು, ಕಮ್ಮಿ ಹಾಕೋನಿ ಅಷ್ಟೇ. ಅದು ಬಿಟ್ರೆ ಅಷ್ಟೇ ಅನ್ಕೋತೀನಿ. ಮೇ ಬಿ ನಂಗೇನು ಅಷ್ಟೇನು ನೆನಪಿಲ್ಲ ಅವ್ರು ಮಾಡಿದ್ದು. ನಾನು ಎಲ್ಲಿ ಆಂಟಿ ಕುಕ್ಕರಲ್ಲಿ ಕೂಗಿಸ್ಮೆ ಒಗ್ಗರಣೆ ಹಾಕ್ಬೇಕಾದ್ರೆ ನಾನು ಇರಲಿಲ್ಲ, ಅವ್ರ ರೂಮಲ್ಲಿ ಮನಿಕೊಬಿಟ್ಟಿದ್ನಲ್ಲ. ಅದನ್ನು ನೋಡಿದರೆ ಪೂರ್ತಿ ಕ್ಲಿಯರಾಗಿ ಇವತ್ತು ಸಖತ್ತಾಗಿ ಮಾಡ್ಬಿಡ್ತಿದ್ವಿ. ಇವಾಗ ಏನ್ರೆ ತಿನ್ನಂಗಿಲ್ವಾ ಸಾಂಬಾರು? ಚೆನ್ನಾಗಿಲ್ವಾ? ಲೇನೇನೆ ಮಾಡಿರೋ ಬಾತು ಚೆನ್ನಾಗಿಲ್ಲ ಅಂದ್ಬಿಟ್ಟಲ್ಲ, ಎಲ್ಲ ಚೆನ್ನಾಗತ್ತೆ ಅಂತ ಹೋಗ್ಬಿಟ್ಟು ನನ್ನ ಬೆಂದಿರ್ಲಿಲ್ಲ. ಅದು ಉದ್ದುದ್ರಂಗೆ ಅನ್ನ ಮಾಡಬೇಕು. ಮುದ್ದೆ ಹೆಂಗೆ ಮಾಡಿದ್ರೆ ಏನು ಚೆನ್ನಾಗಿರೋದು ಬಾತು? ನಿಮ್ಗೆ ಹಲ್ಲಿಲ್ಲ ಜೀವದಲ್ಲಿ, ನಾವೇನು ಮಾಡೋದು ಹಲ್ಲದೆ. ಫೈನಲಿ ನಂದು ಊಟ ಆಯಿತು, ನಮ್ಮ ಮಮ್ಮಿದಾಯಿತು, ಅವರ ಅತ್ತೆದಾಯಿತು ಊಟ. ಸೊ ಗೈಸ್ ಊಟ ಎಲ್ಲ ಮುಗಿದಿದೆ. ಇವಾಗ ನಮ್ಮದು ಸ್ಲೀಪಿಂಗ್ ಮೂಡು. ಇವಾಗ ಒಂದು ರೌಂಡ್ ಹೋಗಿ ಊಟ ಮಾಡಾಯಿತು, ಒಂದು ರೌಂಡ್ ಹೋಗಿ ನಿದ್ದೆ ಮಾಡಿ, ಇಲ್ಲ ಫೋನ್ ನೋಡ್ತೀನಿ ಸ್ವಲ್ಪ ಹೊತ್ತು. ಫೋನ್ ನೋಡಿಬಿಟ್ಟು ನಿದ್ದೆ ಮಾಡಿ
ನನಗೆ ಕಾಲ್ ಮಾಡಬೇಕು, ಬೆಳಗ್ಗೆಯಿಂದ ಅವಳು ಕಾಲೇ ಮಾಡಿಲ್ಲ. ನಾನು ಅವಳು ಕಾಲ್ ಮಾಡಿ ಮಾತಾಡಿ ನೆಕ್ಸ್ಟ್ ಬ್ಲಾಗು ಕಂಟಿನ್ಯೂ ಮಾಡ್ತೀನಿ. ಸೊ ಗೈಸ್ ಏನು ಖುಷಿ ಅಂದರೆ ಇವತ್ತೇ ನಾನು ಬ್ಲಾಗ್ನ ಕರೆಕ್ಟಾಗಿ ಸ್ಟಾರ್ಟಿಂಗಿಂದ ಎಂಡಿಂಗ್ ತನಕ ಬ್ಲಾಗು ಒಂದೇ ರೀತಿಲಿ ಮಾಡ್ಕೊಂಡೋಗಿರೋದು. ಏನೋ ನನಗೆ ಒಂಥರ ಖುಷಿ. ಬಟ್ ಆ ಬ್ಲಾಗ್ ಹೆಂಗೆ ಬಂದೈತೆ ನೋಡಿಲ್ಲ, ಎಡಿಟ್ ಮಾಡಬೇಕಾದ್ರೆ ಗಮನಿಸಿ ಎಡಿಟ್ ಮಾಡಿ ಅಪ್ಲೋಡ್ ಮಾಡೇ ಮಾಡ್ತೀನಿ ಗೈಸ್. ಗೈಸ್ ಫೈನಲ್ ನನ್ನ ಬೆಡ್ ರೆಡಿಯಾಗಿದೆ. ಅವೆಲ್ಲ ಅಡುಗೆ ಎಲ್ಲ ಮಾಡಿದ್ದೀವಿ. ಅಡುಗೆ ಮಾಡಿ ಎಲ್ಲ ಸ್ವಲ್ಪ ಗಲೀಜಾಗಿದೆ. ಸೊ ಅದನ್ನೆಲ್ಲ ಇವಾಗೇನು ಕ್ಲೀನು ಮಾಡಲ್ಲ. ಇವಾಗ ಎದ್ದು ಒಂದು ರೌಂಡು ಸಂಜೆ ಮೇಲೆ ನಮ್ಮ ಅಕ್ಕ ಬರೋಷ್ಟೊತ್ತಿಗೆ ಕ್ಲೀನ್ ಮಾಡ್ತೀನಿ. ಬಟ್ ಇವಾಗೇನು ಮಾಡಲ್ಲ ಗೈಸ್, ಫೋನ್ ನೋಡಬೇಕು. ಫೋನ್ ನೋಡ್ಬಿಟ್ಟು ಕ್ಲೀನ್ ಮಾಡ್ತೀನಿ ಗೈಸ್. ನೆಕ್ಸ್ಟ್ ಬ್ಲಾಗ್ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್